112 ಕಿಲೋಸ್ ಅವ್ರು ಬಂದಾಗ ಹತ್ತತ್ರ 35 ಕಿಲೋ ಲಾಸ್ ಮಾಡಿದ್ರು ಸರ್ ಅವರು. ಫಸ್ಟ್ 3 months ಅಲ್ಲೇನೆ 19 ಕಿಲೋಸ್ ಲಾಸ್ ಆಯ್ತು. ಮದುವೆಗೋಸ್ಕರ ಹೆಣ್ಣು ಹುಡ್ಕಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಸಣ್ಣ ಆಗಬೇಕು, ಅವ್ನ ತಲೆಯಲ್ಲಿ ಇದ್ದಿದ್ದು 10 ಕಿಲೋ ಕಮ್ಮಿ ಆಗಬೇಕು ಅಷ್ಟೇ. ಡೆಡ್ ಲೈನ್ 3 ತಿಂಗಳಲ್ಲ ಮಾಡೋಣ ಅಂತ ತಗೊಳ್ಳಿ ಎಲ್ಲದನ್ನು ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ನೇಚರ್ ಕ್ಯಾಂಪ್ ಆ ಟೈಪ್ ಇರುತ್ತಲ್ಲ ಸರ್, ಅಲ್ಲೆಲ್ಲ ಹೋಗಿದ್ದೆ. ಅವ್ರ ಮದ್ವೆಗೆ ಹೋದಾಗ ಆಲ್ಮೋಸ್ಟ್ ಆಲ್ ನನಗೆ ಒಂದು 60% ಆಡಿಯನ್ಸ್ ಅಂತೂ ಬಂದು ಮಾತಾಡ್ಸಿದ್ರು, ಸುಮಂತ್ ಸಣ್ಣ ಮಾಡಿ ನೀವೇನಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಅಲ್ಲಿ. ಕಾನ್ಸೆಪ್ಟ್ ವೆರಿ ಸಿಂಪಲ್, ಎಷ್ಟು ತಿಂತಿದ್ರ ಎಷ್ಟು ಖರ್ಚು ಮಾಡ್ತಿದ್ರ. ಒಂದೇ ತಿಂಗಳಲ್ಲೇ 12 ಕಿಲೋ ಲಾಸ್ ಆಗಿರೋ ಕೇಸಸ್ ಇದೆ ನನ್ನ ಹತ್ರ. 55 year old ಬಂದು ಬರೀ 4 ತಿಂಗಳಲ್ಲಿ 22 ಕಿಲೋ ಲಾಸ್ ಆಗಿರೋ ಸ್ಟೋರೀಸ್ ಇದೆ. ಅವ್ರು ಆ ಏಜ್ ಅಲ್ಲಿ ಸಮೇತ ಅವ್ರ ಸ್ಕಿನ್ ಸಾಕಾಗಕ್ ಬಿಡ್ಲಿಲ್ಲ ನಾವು. ಯಾಕೆ ಅಂದ್ರೆ ಕ್ರಾಶ್ ಡಯಟ್ ಮಾಡ್ತಾರೆ. ಫಿಟ್ನೆಸ್ ಅಂತ ಬಂದಾಗ ಹೆದರ್ಸಿ ಮಾಡೋದೇ ಜಾಸ್ತಿ. PCOD ಇದೆಯಾ, ಬಾಯ್ಲಿ ನಿಂಗೆ 15,000 ಡಯಟ್ ಪ್ಲಾನ್. ಅವರಿಗೆ ಇಲ್ದಿರೋದ್ ಪಲ್ದಿರೋದೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ, ಸರ್ ಎನರ್ಜಿ, ಟೈಮು, ಮನಿ ಅಂತ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಲ್ಲಲ್ಲಿ ಕರೆಕ್ಟ್ ಆಗಿ ರಿಸಲ್ಟ್ ತೆಗಿಬೇಕು. ಇದೇನೋ ಒಂದು ಪ್ಲಾನ್ 3 ತಿಂಗಳು ಮಾಡಿದೆ ಆಮೇಲೆ ಬಿಟ್ಟೆ ಅನ್ನೋ ತರ ಇದ್ರೆ ಅದು ಪ್ಲಾನೇ ಅಲ್ಲ. ನೋಡಿ, ನಿಮ್ ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ತಾ ಇದಾರೆ, ಮನೇಲಿ ಎತ್ಕೊಂಡೆ ನಾವು ವರ್ಕೌಟ್ ಮಾಡ್ತಾ ಇದೀವಿ, ಮನೆ ಊಟ ಮಾಡ್ಕೊಂಡೆ ನಾವು ಸಣ್ಣ ಆಗ್ತಾ ಇದೀವಿ ಅಥವಾ ದಪ್ಪ ಆಗ್ತಾ ಇದೀವಿ ಅಥವಾ ಫಿಟ್ ಆಗ್ತಾ ಇದೀವಿ ಅಂತೆಲ್ಲ ಮಾತಾಡ್ತಾ ಇದಾರೆ. ಸೊ ಏನ್ ಸರ್ ಇದು ಆಕ್ಚುಲಿ? ಸರ್ ಏನಿಲ್ಲ ಸರ್, ಇದು ಏನಂದ್ರೆ ಇಂಟರ್ನೆಟ್ ಅಲ್ಲಿ ಸಿಕ್ಕಿ ತುಂಬಾ ಜನ ಒಬ್ಬೊಬ್ರು ಒಂದೊಂದರ ಕತೆಗಳು ಹೇಳಿ ಈಗ ಯೂಶಲಿ ಏನಾಗುತ್ತೆ, ನಿಮಗೆ ಇಂಟರ್ನೆಟ್ ಅಲ್ಲಿ ಹೆಂಗೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಏನ್ ವರ್ಕ್ ಆಗಿರುತ್ತೋ ಅದನ್ನ ಹೇಳ್ಕೊಂತ ಬರ್ತಾರೆ. ಬಟ್ ಕಸ್ಟಮೈಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ರದ್ದು ಅವ್ರದೇ ಆದಂಥ ಪೇಸ್ ಇರುತ್ತೆ, ಅವ್ರದೇ ಆದಂಥ ಮೆಟಬಾಲಿಕ್ ರೇಟ್ ಇರುತ್ತೆ, ಪಾಸ್ಟ್ ಏನಿದೆ, ಅವ್ರದ್ದು ಇಂಜುರಿ ಏನಾರು ಇದೆಯಾ, ಇಲ್ಲ ಅವರು ಹಿಂದೆ ಏನು ಕ್ರಾಶ್ ಡಯಟ್ ಮಾಡಿದ್ರು, ಯಾವಾಗಿಂದ ಮಾಡ್ತಿದ್ದಾರೆ, ಎಷ್ಟು ಟ್ರೈ ಮಾಡಿದ್ರು, ಎಲ್ಲಾನು ಕನ್ಸಿಡರ್ ಮಾಡ್ಬೇಕು ಸರ್ ನಾವು. ಮೆಟಬಾಲಿಕ್ ರೇಟ್ ಅಂದ್ರೆ ಏನ್ ಹೇಳ್ರಿ, ದ ರೇಟ್ ಅಟ್ ವಿಚ್ ಬಾಡಿ ಬರ್ನ್ಸ್ ಕ್ಯಾಲರೀಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ 1000 ಸ್ಟೆಪ್ ನಡೆದ್ರೆ ನನ್ನ ಬಾಡಿ 20 ಕ್ಯಾಲರಿ ಖರ್ಚು ಮಾಡ್ತಿದೆ, ಬರ್ನ್ ಮಾಡ್ತಿದೆ ಅಂತಂದ್ರೆ ಅವ್ರದ್ದು 6-5 ಬರ್ನ್ ಮಾಡ್ತಿರ್ಬೋದು. ಅದಕ್ಕೆ ಏನು ಬೇಕಾದ್ರೂ ರೀಸನ್ ಇರ್ಬೋದು. ಒಂದು, ಕಮ್ಮಿ ತಿಂದಾಗ ಏನು ಮಾಡುತ್ತೆ, ಬಾಡಿ ಉಲ್ಟಾ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಕಮ್ಮಿ ತಿಂತಿದ್ರೆ ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತಲೂ ಉಲ್ಟಾ ರಿವರ್ಸ್ ಇದಾಗುತ್ತೆ. ಇಲ್ಲ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದನೂ ಇದಾಗುತ್ತೆ ಪ್ರಾಬ್ಲಮ್ನು. ಸೊ ನಾವೇನು ಮಾಡ್ತೀವಿ, ಒಂದೇ ಶಾರ್ಟಲ್ಲಿ ಒಂದು ಸ್ಟ್ರಕ್ಚರ್ಡ್ ಪ್ಲ್ಯಾನ್, ಒಂದು ಸಿಸ್ಟಮೆಟಿಕ್ ಅಪ್ರೋಚ್, ಸಸ್ಟೈನಬಲ್ ಅಪ್ರೋಚ್. ಅಂದರೆ ಅವರಿಗೆ ಏನೋ ಹೊಸ್ದಾಗಿ ಏನೋ ಮಾಡ್ತಾ ಇದ್ದೀನಿ ಅಂತಲೂ ಅನಿಸ್ಬಾರ್ದು. ಇರೋದ್ರಲ್ಲಿ ಹೆಂಗೆ ಅದನ್ನ ಮಾಡ್ಕೊತ ಹೋಗ್ಬೇಕಂತನೂ ಗೊತ್ತಾಗಬೇಕು. ಇದನ್ನೆಲ್ಲ ಮಾಡ್ಬೇಕಂದ್ರೆ ವೆರಿ ಫಸ್ಟ್ ಥಿಂಗ್ ನಾನು ಏನು ಮಾಡಬೇಕು, ಎಜುಕೇಟ್ ಮಾಡಬೇಕು. ಅವ್ರಿಗೆ ಗೊತ್ತಿರಬೇಕು ಯಾಕೆ ಹಿಂಗೆ ತಿನ್ನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಗೊತ್ತಿದ್ದಾಗ ಅವ್ರು ಅದನ್ನ ಮಿಸ್ಟೇಕ್ ಮಾಡಲ್ಲ. ಓಕೆ, ನಾನು ಇವಾಗ ಮಿಸ್ಟೇಕ್ ಮಾಡಿದೆ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಅದನ್ನೂ ಹೇಳ್ಕೊಡ್ಬೇಕು. ನಾನು ಅದನ್ನ ಯಾವಾಗ ಹೇಳ್ಕೊಡಕ್ಕೆ ಸಾಧ್ಯ, ಅವರಿಗೆ ಕ್ಯಾಲರೀಸ್ ಅಂದರೆ ಏನು, ನಾನು ಯಾಕೆ ನಿಮಗೆ 150 ಗ್ರಾಮೇ ಕೊಡ್ತಾ ಇದ್ದೀನಿ, ಇಲ್ಲ ಇವರಿಗೆ 200 ಗ್ರಾಮ್ ಕೊಡ್ತಾ ಇದ್ದೀನಿ, ಇಲ್ಲ ಇವರಿಗೆ 120 ಗ್ರಾಮ್ ಕೊಡ್ತಾ ಇದ್ದೀನಿ. ಬೇಸ್ಡ್ ಆನ್ ಇದು ಕ್ಯಾಲ್ಕುಲೇಷನ್ ಹೆಂಗೆ ಬರುತ್ತೆ, ನೀವು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. ನಾವು ಏನೇನೋ ಅನ್ಕೊಂತೀವಿ, ವರ್ಕೌಟ್ ಮಾಡೋದು, ಸ್ಟೆಪ್ಸ್ ಮಾಡೋದು, ಇದೆಲ್ಲ ಬರೀ 20%, ಇನ್ನು 80% ನಮ್ಮ ಬಾಡಿ ಆಲ್ರೆಡಿ ಹೆಲ್ಪ್ ಮಾಡ್ತಾ ಇದೆ ನಮಗೆ. ಅದನ್ನೆಲ್ಲ ಹೆಂಗೆ ಇದು ಮಾಡ್ಕೊಳೋದು, ಸ್ಪೀಡಪ್ ಮಾಡೋದು, ಪೇಸಪ್ ಮಾಡೋದು, ಅದೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ಸರ್. ಈಗ ಒಬ್ಬೊಬ್ರು ಒಂದೇ ತಿಂಗಳಲ್ಲೇ 12 ಕಿಲೋ ಲಾಸ್ ಆಗಿರೋ ಕೇಸಸ್ಸು ಇದೆ ನನ್ನ ಹತ್ರ. 1 ತಿಂಗಳಲ್ಲಿ 1 ಕಿಲೋ ಹೋಗ್ದಂಗೆ ಇರೋರದ್ದು ಇದ್ದಾರೆ. 3 ತಿಂಗಳಲ್ಲಿ 3 ಕಿಲೋ ಹೋಗಿ ಖುಷಿಯಾಗಿರೋರು ಇದ್ದಾರೆ. 3 ತಿಂಗಳಲ್ಲಿ 30 ಕಿಲೋ ಹೋದ್ರೂ ಖುಷಿಯಾಗಿಲ್ದಿರೋರು ಇದ್ದಾರೆ. ಸೊ ಒಬ್ಬರದ್ದು ಒಂದೊಂಥರ ಬರುತ್ತೆ. ಇದು ಏನಿದು ಕಾನ್ಸೆಪ್ಟ್ ಏನಿದು ಸರ್? ಕಾನ್ಸೆಪ್ಟ್ ವೆರಿ ಸಿಂಪಲ್, ಎಷ್ಟು ತಿಂತಿದ್ರ ಎಷ್ಟು ಖರ್ಚು ಮಾಡ್ತಿದ್ರ, ಬರ್ನ್ ಮಾಡ್ತಿದ್ರ. ಸುಮಂತ್ ಅಂತ ಇವರು. ಸೊ ಬೇಸಿಕ್ಲಿ ಇವ್ರು ನನ್ನ ಹತ್ರ ಬಂದು ಜಾಯಿನ್ ಆಗ್ಬೇಕಂತ ಬಂದಿದ್ದು ಏನಕ್ಕೆ ಅಂದ್ರೆ, ಅವ್ರದ್ದು ಮದುವೆಗೋಸ್ಕರ ಹೆಣ್ಣು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಸಣ್ಣ ಆಗಬೇಕು, ಅವ್ನ ತಲೆಯಲ್ಲಿ ಇದ್ದಿದ್ದು 10 ಕಿಲೋ ಕಮ್ಮಿ ಆಗಬೇಕು ಅಷ್ಟೇ. ನನಗೆ ಅವ್ನು ಹೇಳಿದ್ದೆ ಅದೇ, ಏನಿಲ್ಲ ಬ್ರೋ, ನನಗೆ 10 ಕಿಲೋ ಕಮ್ಮಿ ಮಾಡಿಕೊಡ್ರಿ ಅಷ್ಟೇ. ನಮ್ಮ ಹೆಸರು ಸುಮಂತ್ ಅಂತ, ನಾವು ದಾವಣಗೆರೆ. ಏನು ಜಾಬ್ ಮಾಡ್ತೀರಿ? ಸಿವಿಲ್ ಇಂಜಿನಿಯರ್ ಸರ್ ನಾವು. ಕನ್ಸ್ಟ್ರಕ್ಷನ್ಸ್ ಅಲ್ಲ, ವ್ಯಾಲ್ಯೂಯೇಷನ್ಸ್ ಮಾಡ್ತೀನಿ ಬ್ಯಾಂಕಿಗೆ. ಓಕೆ, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ಸ್. ಓಕೆ, ಇವತ್ತು ಬಂದು ಹೇಗೆ ಅಂದರೆ ಮನೆಯಲ್ಲಿ ಮದುವೆಗೆ ಅಂತಂದು ನೋಡ್ತಾಕ್ಕೆ ಫೋರ್ಸ್ ಅಂದರೆ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ಲ. ಸೊ ತುಂಬ ಒಬೇಸಿದ್ದೆ, ದಪ್ಪ ಇದ್ದೆ. ಹೆಂಗಿದ್ರು ನೋಡಿ ಸರ್ ಅವರು, ಹೆಂಗಿದ್ರು ಅವ್ರು 112 ಕಿಲೋಸ್ ಅವ್ರು ಬಂದಾಗ. ಅವ್ರಿಗೆ ಏನಿತ್ತು ಅಂದ್ರೆ 100 ಕಿಲೋ ಹತ್ತತ್ರ ರೀಚ್ ಆದ್ರೂ ಸಾಕು ನಾನು ಅನ್ನೋ ಥರ ಇತ್ತು. ಬಟ್ 112 ಕಿಲೋ ಇದ್ರು. ಇವಾಗ ಹಿಂಗಾಗಿದ್ರು ಅವರು 78, 77 ಹತ್ತತ್ರ 35 ಕಿಲೋ ಲಾಸ್ ಮಾಡಿದ್ರು ಸರ್ ಅವರು. ಫಸ್ಟ್ 3 months ಅಲ್ಲೇ 19 ಕಿಲೋಸ್ ಲಾಸ್ ಆಯಿತು. ಆಮೇಲೆ 19 ಕಿಲೋ ಇಳಿಸಿದ್ರು. ಸೊ ಅಲ್ಲಿ ಏನಾಯಿತು ಅಂದರೆ ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ರು, ಏನು ಇಳಿಸ್ಬಿಟ್ಟು ಸ್ಟಾರ್ಟ್ ಮಾಡೋದು ಹುಡ್ಕಕ್ಕೆ ಇದು ಯಾವ ಥರ ಆಯಿತು ಅಂದರೆ, ಇದನ್ನ ಯಾಕೆ ನಾನು ಡೈಲಿ ಮಾಡ್ಬೋದಲ್ಲ, ಇದೇನು ಈಗ ಸಪ್ರೇಟಾಗಿ ಏನೋ ನಾನು ಅವನಿಗೆ ಸ್ಪೆಷಲ್ ಸೂಪರ್ ಫುಡ್ಸ್ ಅಂತ ಹೇಳ್ಬಿಟ್ಟು ಯಾವುದೇ ಥರ ಸಪ್ಲಿಮೆಂಟ್ಸ್ ಆಗಲಿ, ಚೀಲಗಳು, ಮೂಂಗ್ ದಾಲ್ ದೋಸೆ, ಗ್ರೀನ್ ಗ್ರಾಮ್ ದೋಸೆ ಅಂತೆ, ಓಟ್ಸ್ ದೋಸೆ ಅಂತ ಇದು ಯಾವುದು ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ.
ಮನೇಲಿ ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನ ತಿನ್ಬೇಕು, ಅನ್ನ ಸಾರು ಮಾಡಿದ್ರೆ ಅನ್ನ ಸಾರು ತಿನ್ನು, ಟಮಾಟೋ ಬಾತ್ ಮಾಡೋರಾ? ಅದನ್ನೇ ತಿನ್ಬೇಕು ಇಡ್ಲಿ ವಡೆ ಮಾಡೋರಾ? ಅಷ್ಟೇ ಸರ್. ಸೊ ಅವಾಗ ತಾನೇ ನಾವು ಅದನ್ನ ಕಾಪಾಡ್ಕೊಂಡು, ಈಗ ಚಿಕ್ಕವರಿದ್ದಾಗಿಂದ ನಾವೇನು ತಿನ್ಕೊಂಡ್ ಬಂದಿರ್ತೀವಿ ಅದನ್ನ ತಿನ್ಕೊಂತ ಮಾಡಿದ್ರೆ ನಾವು ಸಸ್ಟೈನ್ ಮಾಡ್ಬೋದು. ಈಗ ನಾನು ಚಿಕ್ಕವನಿದ್ದಾಗಿಂದ ನಾನು ಮಿಲ್ಲೆಟ್ ರೈಸ್ ತಿಂದಿಲ್ಲ, ಬ್ರೌನ್ ರೈಸ್ ತಿಂದಿಲ್ಲ, ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಮಾಡ್ಬೋದು. ಎಲ್ಲಿವರೆಗೂ 1-2 ತಿಂಗಳು ಹಬ್ಬ ಅಂದ್ರೆ ಕಷ್ಟಪಟ್ಟು ಏನೋ ಇದು ಮಾಡ್ತಾ ಇದ್ದೀನಿ, ವೆಯ್ಟ್ ಲಾಸ್ ಮಾಡ್ಲೇಬೇಕಂತ ಮಾಡ್ಬೋದು. ಆಮೇಲೆ ನನ್ನ ಕ್ವಶನ್ನು ಆಯ್ತು, ಅವರು 35 ಕಿಲೋಸ್ ಇಳಿಸಿದ್ರು. ಆಮೇಲೆ ಇವಾಗ ಮತ್ತೆ ಮದುವೆ ಆದ್ಮೇಲೆ 1-2-3 ಮಂತ್ಸು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂತ 1-2-3 ಕಿಲೋ ಜಾಸ್ತಿ ಆಗಿದ್ದಾರೆ. ಈಗ ಇದುವರೆಗೂ ನಾನು ಇವರಿಬ್ರದ್ದು ಟ್ರಾನ್ಸ್ಫಾರ್ಮೇಶನ್ ಇಲ್ಲ ಆ್ಯಪಲ್ ಹಾಕಿಲ್ಲ ನಾನು. ಅದಕ್ಕೋಸ್ಕರನೇ ಇವರಿಬ್ರು ಮಾತಾಡ್ಲಿ ಅಂತ ಇದು ಮಾಡಿದ್ದು. ಆ್ಯಪಲ್ ತುಂಬಾ ಜನ ಟ್ರಾನ್ಸ್ಫಾರ್ಮೇಶನ್ ಇದೆ ನಮ್ಮ ಹತ್ರ. 55 year old ಬಂದು ಬರೀ 4 ತಿಂಗಳಲ್ಲಿ 22 ಕಿಲೋ ಲಾಸ್ ಆಗಿರೋ ಸ್ಟೋರೀಸ್ ಇದೆ. 55 ವರ್ಷದವರು ವುಮೆನ್ನು. ಸೊ ಅವರು ನನ್ನ ಹತ್ರ ಬಂದಾಗ ಅವರಿಗೆ ಸಂಧಿವಾತ, ಆಮೇಲೆ ನೀ ಇಶ್ಯೂಸು, ಜಾಯಿಂಟ್ ಪೇನ್ಸು, ಆಮೇಲೆ ಅವ್ರು ನನ್ನ ಹತ್ರ ಬಂದಾಗ 5 ನಿಮಿಷ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಇದ್ದಿದ್ದರು. ಆ್ಯಕ್ಚುಲಿ ಅವ್ರ ಮಗ ಒಂದು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು, ಇಲ್ಲ ನಾನು ಅವರೇ ಫೋನ್ ಮಾಡಿ ಮಾತಾಡಿ ಅವ್ರ ಅಮ್ಮ ಎನ್ರೋಲ್ ಮಾಡಿಸಿ ಸ್ಟಾರ್ಟಿಂಗು ಒಂದು 15 days ಒಂದು ಸ್ವಲ್ಪ ಅವನು ಹೆಲ್ಪ್ ಮಾಡ್ದ. ಆಮೇಲಿಂದ ಮ್ಯಾಮ್ ಒಂಥರ ತಗೊಂಡ್ರು ಅಂದರೆ ಹಿಂಗಿದೆ ನೋಡಿ ಸರ್ ಅವರು. ಇದು ಬಿಡಿ, ಇದು ನೋಡಿ ಅಷ್ಟು ಸೈಜ್. ಹೌದು, 55 ಏಜ್, 22 ಕಿಲೋಸ್ ಲಾಸ್ ಮಾಡಿದ್ದು 4 ತಿಂಗಳಲ್ಲಿ. ಫಸ್ಟ್ ಮಂತ್ ತುಂಬ ಸ್ಕೆಪ್ಟಿಕಲ್ ಆಗಿದ್ರು, ಅಯ್ಯೋ ಮಾಡೋಕ್ಕಾಗುತ್ತೆ, ಇಲ್ಲ ನನಗೆ ನೋವು ಬಂದ್ಬಿಡುತ್ತೆ ಅಂತ. ನಿಧಾನಕ್ಕೆ ಟ್ವೀಕ್ ಮಾಡ್ತಾ ಹೋದ್ವಿ ಅವ್ರ ವರ್ಕೌಟ್ ಪ್ಲಾನ್ನ. ಈಗ ನಾನು 60 ವರ್ಷದವ್ರಿಗೆ ಕೊಡೋ ಥರ ನಾನು 20 ವರ್ಷದವ್ರಿಗೆ ಕೊಡೋಕ್ಕಾಗಲ್ಲ, 20 ವರ್ಷದವ್ರಿಗೆ ಕೊಡೋ ಥರ 70 ವರ್ಷದವ್ರಿಗೆ ಕೊಡೋಕ್ಕಾಗಲ್ಲ. ಅದಕ್ಕೆ ಕಸ್ಟಮೈಸ್ ಮಾಡಲೇಬೇಕಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಎಲ್ಲಿದ್ದಾರೆ ಅಂತ ನೋಡಿಕೊಂಡು ಅದಾದ್ಮೇಲೆ ನಾನು ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಇಂಟೆನ್ಸಿಟಿನ. ಅವ್ರಿಗೆ ಹಂಗೆ ಮಾಡಿದ್ದು. ಬೆಸ್ಟ್ ಪಾರ್ಟ್ ಏನಂದರೆ, ಅವ್ರು ಆ ಏಜಲ್ಲೂ ಸಮೇತ ಅವ್ರ ಸ್ಕಿನ್ ಸಾಕಾಗಕ್ಕೆ ಬಿಡಲಿಲ್ಲ ನಾವು. ಲೂಸ್ ಸ್ಕಿನ್ ಇಲ್ಲ. ಯಾಕೆ ಅಂದರೆ ಕ್ರಾಶ್ ಡಯಟ್ ಮಾಡ್ತಾರೆ. ಕ್ರಾಶ್ ಡಯಟ್ ಅಂದರೆ ಊಟ ತಿನ್ನೋದು ಬಿಟ್ಬಿಡೋದು, ಉಪವಾಸ ಜಾಸ್ತಿ ಮಾಡೋದು. 10 ಬಾದಾಮಿ ತಿಂದೆ, 1 ಚಪಾತಿ ತಿಂದೆ, 1 ಬೌಲ್ ವೆಜಿಟೇಬಲ್ಸ್ ತಿಂದೆ, ಆಮೇಲೆ 8 ಗಂಟೆಗೆ ಇದು ತಿಂದೆ, 10 ಗಂಟೆಗೆ ಇದು ತಿಂದೆ, 11 ಗಂಟೆ, ಇದೆಲ್ಲ ಫಾಲೋ ಮಾಡ್ತಾರಲ್ಲ. ಇವೆಲ್ಲ ಏನಾಗುತ್ತೆ ಅಂದರೆ, ನೀವು ಓವರಾಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 800 ಕ್ಯಾಲರೀಸ್ವರೆಗೂ ಬರುತ್ತೆ ಒಂದು ಡಯಟ್ ಪ್ಲಾನು. ಹಂಗೆ ತಿನ್ಬಾರ್ದು ಸರ್. ಹಂಗೆ ತಿಂದಾಗ ಏನಾಗುತ್ತೆ, ಇವಾಗ ನೋಡಿ ಮಸಲ್ಗೆ ಶೇಪ್ ಇದೆ, ಫ್ಯಾಟಿಗೆ ಶೇಪ್ ಇಲ್ಲ. ಓಕೆ, ಇವಾಗ ಇಲ್ಲಿ ಮಸಲೇ ಇಲ್ಲ ಅಂದರೆ ಆಬ್ವಿಯಸ್ಲಿ ಫ್ಯಾಟ್ ಹೋದ ಮತ್ತೆ ಇದು ಇಳಿಲೇಬೇಕು, ಸ್ಕಿನ್ ಲೂಸ್ ಆಗಲೇಬೇಕು. ಅದು ಸೈನ್ಸ್. ಮಸಲ್ ಇತ್ತು ಅಂದರೆ ಹೋಲ್ಡ್ ಮಾಡುತ್ತೆ ಅದನ್ನ, ಸ್ಕಿನ್ನನ್ನು. ಸ್ಕಿನ್ ಆಬ್ವಿಯಸ್ಲಿ ಫ್ಯಾಟ್ ಲಾಸ್ ಮಾಡಿದಾಗ ಅಲ್ಲಿ ಮಸಲ್ ಇಲ್ಲ ಅಂತಂದರೆ ಲೂಸ್ ಆಗುತ್ತೆ. ಲೂಸ್ ಸ್ಕಿನ್ ಯಾಕೆ ಮಾಡ್ತಾರೆ ಅಂದರೆ, ಎಕ್ಸೆಸಿವ್ ಕಾರ್ಡಿಯೋ ಮಾಡ್ತಾರೆ. ಓವರ್ ಕಾರ್ಡಿಯೋ ಮಾಡಿದಾಗ, ಎಲ್ಲ ಕಮ್ಮಿ ತಿನ್ನೋದು, ಹಿಂಗೆಲ್ಲ ಮಾಡಿದಾಗ ಅದು ಲೂಸ್ ಸ್ಕಿನ್ ಆಗೋದು ತುಂಬ ಕಾಮನ್. ಅದನ್ನು ತಡೆ ಹಿಡಿಬೇಕಂದ್ರೆ ನೀಟಾಗಿ ತಿನ್ನು, ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿದೆಯಾ, ವರ್ಕೌಟ್ ಮಾಡ್ತಿದ್ಯಾ, ಅಟ್ಲೀಸ್ಟ್ 4 ದಿನ ವಾರಕ್ಕೆ ಅಷ್ಟು ಮಾಡೋಕ್ಕಾಗುತ್ತಾ? ಅರ್ಧ ಮುಕ್ಕಾಲು ಗಂಟೆ ಸಾಕು ನಮಗೆ, ಸಾಕು ಸರ್. ಈಗ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಅಂದರೆ ಅದೊಂದು ಡಿಫ್ರೆಂಟ್ ಸ್ಪೋರ್ಟ್. ಅದು ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಹುಚ್ಚತನ ಅದು. ಓಕೆ, ಯಾವಾಗಲೂ ಒಂದು ಸೆಟ್ ರುಟೀನ್ ಇರಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸೆಲೆಬ್ರಿಟೀಸು, ಅವ್ರು ಪ್ರತಿದಿನ ಮಾಡ್ತಾನೆ ಇರ್ತಾರೆ. ಯಾವ್ದಾದ್ರು ಶಾರ್ಟ್ ಬಂದಾಗ ಚೆಕ್ ಅಂತ ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿಬಿಟ್ಟು ಆ 1 ವಾರನೋ 2 ವೀಕ್ಸು ಅದಕ್ಕೆ ಗ್ಲೈಕೋಜನ್ ಡಿಪ್ಲೀಷನ್ನು, ಗ್ಲೈಕೋಜನ್ ಸೂಪರ್ ಕಂಪೋಸಿಷನ್ ಅಂತ ಎಲ್ಲ ಬರುತ್ತೆ, ಕಂಪೆನ್ಸೇಷನ್ ಅಂತ. ಸೊ ಅವನ್ನೆಲ್ಲ ಮಾಡ್ಕೊತ ನಾವು ರಿಪ್ಪು ಫಿಸಿಕ್ನ ಕೂರಿಸೋದು ಅದೇನು ದೊಡ್ಡ ಟಾಸ್ಕ್ ಏನಲ್ಲ ಸರ್. ಅದು ಕೂರಿಸ್ಬೋದು, ಯಾರು ಬೇಕಾದ್ರೂ ಕೂರಿಸ್ಬೋದು. ಈಗ ಗೀತಾ ಅವ್ರ ಸ್ಟಾರ್ಟಿಂಗ್ ಬಂದಾಗಲೂ ಸಮೇತ ಅವ್ರಿಗೂ ಸಮೇತ ತುಂಬ ಇದಿತ್ತು, ಎಲ್ಲಿ ಸ್ಕಿನ್ ಇದಾಗೋಗುತ್ತೋ, ಎಲ್ಲಿ ಸಣ್ಣ ಆದರೆ ತೀರಾ ಸಣ್ಣ ಆದರೆ ಎಲ್ಲರೂ ನನ್ನ ಪೇಷಂಟ್ ಥರ ಅಂತಾರೆ. ಈಗ ನನಗೆ ಅದು ತುಂಬ ಕಾಮನ್ ಆಗಿ ಹೇಳೋದು, ಸರ್ 7 ಕಿಲೋ 8 ಕಿಲೋ ಇಳಿದ್ಬಿಟ್ಟಿರ್ತಾರೆ, ಅವರಿಗೆ ಪಕ್ಕದಲ್ಲಿಂದ ಕಮೆಂಟ್ ಬಂದ್ಬಿಡುತ್ತೆ, ಇದಕ್ಕಿಂತ ಜಾಸ್ತಿ ಸಣ್ಣ ಆಗ್ಬಿಡೋಣ, ನಿನ್ನನ್ನು ಹಂಗೆ ನೋಡೇ ಇಲ್ಲ, ಪೇಷಂಟ್ ಥರ ಕಾಣಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ ಹೇಳ್ತಾರೆ. ಬಟ್ ಲೀನ್ ಫಿಸಿಕ್ ಏನು ಅಂತ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಹಂಗೆ ಹೇಳೋರು ಯಾರನ್ನ ಸಮಂತ ಇಲ್ಲ ದೀಪಿಕಾ ಪಡ್ಕೊಂಡು ಅವ್ರನ್ನ ಯಾರನ್ನ ಬೈತಾರ, ಮತ್ತೆ ಅವ್ರು ಯಾಕೆ ಸಣ್ಣ ಇದಾರಲ್ಲ, ಮತ್ತೆ ಅವ್ರನ್ನ ಯಾಕೆ ಬೈಬಾರ್ದು? ಅವ್ರನ್ನ ಡೀಪ್ ಇಟ್ಕೊಂತಾರೆ ಅಲ್ವಾ ಸರ್? ಸೊ ಇದೇನಾಗುತ್ತೆ ಅಂದರೆ ಅವ್ರಿಗೆ ಡಿಮೋಟಿವೇಟ್ ಮಾಡ್ದಂಗೆ ಮಧ್ಯದಲ್ಲಿ. ಆವಾಗ ನನ್ನ ಹತ್ರ ಫೋನ್ ಮಾಡಿದ್ರೆ ನಾನು ಹೇಳೋದ, ನಾನು ಇದೇ ಎಕ್ಸಾಂಪಲ್ ಕೊಡೋದು. ಅವ್ರು ಯಾವ ಥರ ನಿಮ್ಮ ಮುಂದೆ ದೀಪಿಕಾ ಪಡ್ಕೊಂಡ ಇಲ್ಲ ಸಮಂತನ ಯಾರು ಬೈಕೊಂಡಿದಾರ? ಅವರು ಲಿಫ್ಟ್ ಮಾಡೋದು ನೋಡಿದ್ರ? 60 ಕಿಲೋ 70 ಕಿಲೋಸ್ ಎಲ್ಲ ವೆಯ್ಟ್ ಲಿಫ್ಟ್ ಮಾಡ್ತಾರೆ. ಮತ್ತೆ ವುಮೆನ್ಸ್ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಮೆನ್ ಥರ ಆಗುತ್ತೆ ಅಂತ ಅಂತಾರಲ್ಲ, ಅದು ಆಗಲ್ಲ, ಸೈನ್ಸ್ ಹೇಳಲ್ಲ ಅದು. ಅಂಟಿಲ್ ಅಂಡ್ ಅನ್ಲೆಸ್ ಈಗ ನಾವು ಇಷ್ಟೊಂದು ಮಸಲ್ ಪುಟಪ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಏನು? ಟೆಸ್ಟೋಸ್ಟೆರಾನ್ ಲೆವೆಲ್, ನಮ್ಮ ಹಾರ್ಮೋನ್ ಸರ್, ಮೇಲ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್. ಅದೇ ಥರ ವುಮೆನ್ಗೆ ಈಸ್ಟ್ರೋಜನ್ ಅಂತ ಇರುತ್ತೆ. ಓಕೆ, ಅವ್ರಿಗೆ ಟೆಸ್ಟೋಸ್ಟೆರಾನ್ ಲೆವೆಲ್ ನಮ್ಮ ಥರ ಇರಲ್ಲ, ಇರುತ್ತೆ, ಭಾಳ ಕಮ್ಮಿ ಇದರಲ್ಲಿ ಇರುತ್ತೆ. ಹಾಗಾಗಿ ಅವ್ರು ಏನೇ ಮಾಡಿದ್ರು
ಅವರು ದಪ್ಪ ಆಗಕ್ಕಾಗಲ್ಲ. ಅಂದ್ರೆ ನಮ್ಮ ಥರ ಮಸಲ್ ಪುಟ್ ಆನ್ ಮಾಡೋಕ್ಕಾಗಲ್ಲ ಅವರು. ಹಂಗಿರ್ತಾರಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅವರು ಟೆಸ್ಟೋಸ್ಟೆರಾನ್ ಇಂಜೆಕ್ಟ್ ಮಾಡ್ಕೊತಿದ್ದಾರೆ ಅಂದರೆ ಮಾತ್ರನೇ. ಈಗ ಫೀಮೇಲ್ ಬಾಡಿ ಬಿಲ್ಡರ್ಸ್ನ ನೋಡ್ತಿರೋದ್ರೆ ಅವರೆಲ್ಲ ಆಬ್ವಿಯಸ್ಲಿ ಟೆಸ್ಟೋಸ್ಟೆರಾನ್ ಒಂದು ಇಂಜೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲ ಇನ್ ಕೇಸ್ ಕೆಲವ್ರ ಕೇಸಸಲ್ಲಿ ಲ್ಯಾಕ್ಸ್ ಆಫ್ ಇದರಲ್ಲಿ ಯಾರನ್ನ ಒಬ್ಬರಿಗೆ ಇರೋ ಟೆಸ್ಟೋಸ್ಟೆರಾನ್ ಲೆವೆಲ್ ಹಾರ್ಮೋನ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅವ್ರು ಒಂದು ಸ್ವಲ್ಪ ಮ್ಯಾನ್ಲಿ ಕಾಣಬಹುದು. ಅದು ಎಲ್ಲರಿಗೂ ಅನ್ವಯಿಸಲ್ಲ. ವೆಯ್ಟ್ ಟ್ರೈನಿಂಗ್ ಮಾಡೋದು ತಪ್ಪು, ಅದು ಅಯ್ಯೋ ಇದಾಗ್ಬಿಡ್ತೇವೆ, ಅಯ್ಯೋ ದಪ್ಪ ಆಗ್ಬಿಡ್ತೀವಿ. ನಾವಿಲ್ಲಿ ಅರ್ಧ ಇಂಚ್ ಮಜಲ್ ಕೂರಿಸ್ಬೇಕಂದ್ರೆ 6 ತಿಂಗಳು ಗಟ್ಟಲೆ ತಲೆ ಕೆಡಿಸ್ಕೊಂಡು ಕೂತ್ಕೊಂತೀವಿ. ಅಷ್ಟು ಸುಲಭ ಅಲ್ಲ ಅದು ಕೂರ್ಸೋದು ಅಂತಂದರೆ. ಇದೇನೋ ಒಂಥರ ಜೋಕ್ ಅದು, ಅದನ್ನ ಹಂಗೆ ತೋರಿಸ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಹೆದರಿಕೆ ಇವ್ರನ್ನ ತುಂಬ ದಿನದಿಂದ ದಪ್ಪ ನೋಡಿ ಸಣ್ಣ ನೋಡಿದ ತಕ್ಷಣ ಆಬ್ವಿಯಸ್ಲಿ ಇಟ್ಸ್ ಕ್ವೈಟ್ ಕಾಮನ್, ಎಲ್ಲರೂ ಹಂಗೆ ಅನ್ನೋದು. ಬೇರೆ ಥರ ಕಾಣ್ತಿರಲ್ಲ, ಇದಕ್ಕಿಂತ ಸಣ್ಣ ಬೇಡ, ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಒಂದ್ಸತಿ ಅವರ ಫಿಸಿಕಿಗೆ ರೀಚ್ ಆದಮೇಲೆ ಅವರು ಸಮೇತ ಬಂದು ಜಾಯ್ನ್ ಆಗಿರೋ ಕೇಸಸ್ ತುಂಬ ಇದ್ದಾವೆ. ನಾವು ಗೀತಾ ನೋಡ್ಬಿಟ್ಟು ಹತ್ತತ್ರ ನನ್ನ ಹತ್ರ ಏನಿಲ್ಲ ಅನ್ನೋ 15ರಿಂದ 20 ಜನ ಬಂದಿರೋ ಸರ್. ಪ್ರತಿ ಒಬ್ರು ಆನ್ ಆನ್ ಆವ್ರೇಜ್ 8ರಿಂದ 10 ಕಿಲೋ ಲಾಸ್ ಮಾಡ್ಕೊಂಡಿರೋರೆ. ಮೇಡಮ್ ನೀವು ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಡಿಮೋಟಿವೇಟ್ ಮಾಡ್ತಾರೆ. ತುಂಬಾ ಜನ ಡಿಮೋಟಿವ್. ಅದೇ ಫಸ್ಟ್ ಆಗೋದು. ಫಸ್ಟ್ ಸ್ಟೆಪ್ ಇಡ್ತಿದೀವಿ ಅಂದಾಗ ನಮ್ಮನ್ನ ಅವರು ಈ ತರ ಮಾಡ್ತಿದಾರೆ ಅಂದಾಗ ನಾವ್ ಎಚ್ಚೆತ್ಕೋಬೇಕು, ಓ ನಾನ್ ರೈಟ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅವಾಗ ನಾನ್ ಆ ತರ ಅನ್ಕೊಂಡ್ ಹೋದೆ. ಸೊ ನಾನು ಎಲ್ರೂ ತರ ತಗೊಳ್ಳಿಲ್ಲ. ಸೊ ಇವ್ರು ನನಗೆ ಹೇಳ್ತಾ ಇದಾರೆ ಅಂದ್ರೆ ಓ ಸೊ ನಾನು ರೈಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಇವು ಯಾವಾಗ ಜನ ಮಾತಾಡಲ್ವಾ ಅವಾಗ ನಾವು ರಾಂಗ್ ರೂಟ್ ಅಂತ ಹೇಳ್ಬೇಕು. ದಪ್ಪ ಆದಾಗ ಮಾತಾಡಲ್ಲ. ಆಕ್ಚುಲಿ ನೀವು ದಪ್ಪ ಆದಾಗ ಬಂದ್ರಲ್ಲ, ಜನ ಏನಂದ್ರು ಅದನ್ನ ಹೇಳಿ ಫಸ್ಟ್. ಅದೆಲ್ಲ ಆಗಲ್ಲ, ಸ್ವಲ್ಪ ದಿನ ಮಾಡ್ತೀಯ ನೀನು ಅಷ್ಟೇ, ಅದೆಲ್ಲ ತುಂಬಾ ದಿನ ಮಾಡಕ್ಕಾಗಲ್ಲ. ಓ ಅದ್ ಮಾಡ್ಬಿಟ್ರೆ ಆ ತರ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತೆ, ಸೊ ಅದ್ ಬಿಟ್ಟ ತಕ್ಷಣ ಮತ್ತೆ ದಪ್ಪ ಆಗ್ಬಿಡ್ತೀಯ, ಆ ತರ ಎಲ್ಲ ಹೇಳಿದ್ರು. ಬಟ್ ಇವಾಗ ಒಂದು ನಾಲೆಡ್ಜ್ ಬಂದಿದೆ ಸರ್. ಯಾವುದೇ ಆದ್ರೂ ಎಕ್ಸರ್ಸೈಸ್ ಇಲ್ಲದೆ ನಾವು ಸಣ್ಣ ಆಗಕ್ ಸಾಧ್ಯನೇ ಇಲ್ಲ. ಈಗ ಇನ್ನೂ ಆ ತರ ಯಾವ್ದು ಮಿಷಿನ್ಸ್ ಬಂದಿಲ್ಲ. ನೀವು ಕೂತಿರೋ ಹತ್ರನೇ ಸಣ್ಣ ಆಗೋದು ಚೆನ್ನಾಗಿ. ಓ ಸರ್ ಈಗ ಕೇಳೋದು ಒಂದೇ ಕ್ವಶನ್ ಸರ್ ನನ್ನ, ಹೆಂಗೆ ಮಾಡಿದೆ ಅಂದ್ರೆ ಎಕ್ಸರ್ಸೈಸು ಅಂದ್ರೆ ಹಂಗೆ ಸಣ್ಣ ಆಗಕ್ಕಾಗಲ್ವಾ? ಹಂಗೆ ಸಣ್ಣ ಆಗೋದು ಯಾವುದು ಬಂದಿಲ್ಲ ಅಂತಾನೆ ನಾನು ಅದೇ ಹೇಳಿದ್ದೆ. ಆ ಥರ ಮಿಷಿನ್ಸ್ ಯಾವುದು ಬಂದಿಲ್ಲ ಇನ್ನು. ಸೊ ಬಂದರೆ ಮೋಸ್ಟ್ಲಿ ಮುಂದಕ್ಕೆ ನೋಡೋಣ ಅಂತ ಹೇಳ್ತೀನಿ. ಏನಂದರೆ ನಿಮಗೆ ನಾ ದಪ್ಪ ಆಗ್ಬಿಟ್ರೆ, ನಾನು ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅನ್ನೋರು, ಸೊ ಹಾಗೆ ಇದ್ಬಿಟ್ರೆ ಅವ್ರು ಬೆಸ್ಟು. ಸೊ ಹೆಂಗೆಲ್ಲ ಅವ್ರು ಕಷ್ಟಪಡೋಕ್ಕಾಗಲ್ಲ ಅಂದಮೇಲೆ ಹಾಗೆ ಇರ್ಬೇಕು. ನನಗೆ ಇನ್ನೊಂದು ಏನಿತ್ತು ಅಂದ್ರೆ ನಾನು ಸರ್ನ ತುಂಬ ಕೇಳ್ತಾ ಇದ್ದೆ, ಸರ್ ಸಣ್ಣ ಆಗ್ಬಿಟ್ರೆ ಸ್ಕಿನ್ ಹಂಗಾಗ್ಬಿಡುತ್ತೆ ಅದೆಲ್ಲ. ಎಲ್ಲರಿಗೂ ಇರುತ್ತೆ ಬ್ಯೂಟಿ ಅಂದಾಗ, ಸೊ ಎಲ್ಲರ ಹೆಣ್ಮಕ್ಳಿಗೂ ಇರುತ್ತೆ. ನನ್ನ ತಲೆಯಲ್ಲೂ ಅದೇ ಇತ್ತು, ಸರ್ ಹಂಗಾಗ್ಬಿಡುತ್ತೆ, ನಾನು ತುಂಬ ದಪ್ಪ ಇದ್ದಾಗ ಚೆನ್ನಾಗಿದ್ದೀನಿ ಅಂತ ನಾವು ಅನ್ಕೋತೀವಲ್ಲ ಸರ್, ಅದೇ ತಪ್ಪು ಆ್ಯಕ್ಚುಲಿ. ಹಂಗೆಲ್ಲ ನನಗೂ ತಲೆಯಲ್ಲಿತ್ತು. ಆಮೇಲೆ ಸರ್ ಹೇಳಿದ್ರು, ಇಲ್ಲ ಮ್ಯಾಮ್ ಎಲ್ಲ ಅಡ್ಜಸ್ಟ್ ಆಗುತ್ತೆ, ನಿಮ್ಮ ಬಾಡಿ ಸಣ್ಣ ಆದಂಗೆ ನಿಮ್ಮ ಫೇಸನ್ನು ಅದಕ್ಕೆ ತಕ್ಕನಾಗಿ ರೆಡಿ ಆಗುತ್ತೆ. ಸೊ ನನಗೆ ಇವಾಗ ಅನಿಸುತ್ತೆ ನಾನು ಇನ್ನೂ ಗ್ಲೋ ಆಗಿ ಸ್ಕಿನ್ ಎಲ್ಲ ಚೆನ್ನಾಗಿದೆ, ಹೆಲ್ತಿ ಆಗಿದ್ದೀನಿ. ಸೊ ಅದೆಲ್ಲ ನನಗೆ ಆ ಫೀಲ್ ಇವಾಗ ಗೊತ್ತಾಗ್ತಾ ಇದೆ. ಮುಂಚೆ ನನಗೂ ಇದು 100 ಕ್ವಶನ್ಸ್ ಇತ್ತು. ಸೊ ಡಯಟ್ ಮಾಡಿಬಿಟ್ರೆ ಹೇರ್ ಫಾಲ್ ಆಗುತ್ತಾ, ಸೊ ಆ ಥರ ಎಲ್ಲ ತಲೆಯಲ್ಲಿ ನನಗೂ ಇತ್ತು ಸರ್ ಕ್ವಶನ್ಸ್. ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಆದರೆ ಏನು ಅಂದರೆ ಎಲ್ಲ ತಿಂತಾ ಇರ್ತೀವಲ್ಲ ಸರ್, ನಮ್ಮ ದೇಹಕ್ಕೆ ಏನು ಬೇಕೋ ಎಲ್ಲದೂ ಕೊಡ್ತಾ ಇರ್ತೀವಿ ನಾವು. ನನಗೆ ಇನ್ನೊಂದು ಏನಿತ್ತು ಅಂದರೆ, ನನಗೆ ಫಸ್ಟ್ ಸ್ಟ್ರಾಂಗ್ ಇದ್ದೆ ನಾನು ಸಣ್ಣ ಆಗಬೇಕು ಅಂದರೆ ನಾನು ರೈಟ್ ವೇಲೆ ಹೋಗಿ ಸಣ್ಣ ಆಗಬೇಕು. ನನಗೆ ಯಾವುದೇ ಕ್ರಾಸ್ ಡಯಟಲ್ಲಿ ಹೋಗಿ ನನಗೆ ಸಣ್ಣ ಆಗಿ ತುಂಬ ವೀಕ್ ಆಗೋ ಥರ ಆಗಬಾರ್ದು. ನನಗೆ ಅದು ನಾನು ತುಂಬ ಸ್ಟ್ರಾಂಗ್ ಫಸ್ಟ್ ತೊಗೊಂಡಿದ್ದ ಡಿಸಿಷನ್ ಅನ್ನೋದು. ನಾನು ಸಣ್ಣ ಆಗಬೇಕು ಅಂದರೆ ಅದ್ರಲ್ಲಿ ನಾಲೆಡ್ಜ್ ಇರಬೇಕು. ನಾನು ಆ ಥರದವ್ರನ್ನೇ, ಯಾವುದೇ ಒಂದು ಗುರು ಇಲ್ಲ ಅಂದರೆ ಹೋಗೋಕ್ಕೆ ಸಾಧ್ಯ ಇಲ್ಲ ಮುಂದಕ್ಕೆ. ಸೊ ಅದನ್ನೆಲ್ಲ ಮಾಡಿದ್ನಲ್ಲ ನನಗೆ. ಸೊ ನನಗೆ ಸರ್ರು ಹಾಗಾಗಿ ಹೇಳಿದ್ರು, ಇಲ್ಲ ಮ್ಯಾಮ್ ಸ್ಕಿನ್ ಎಲ್ಲ ಏನಾಗಲ್ಲ ಅಂತ. ಇವಾಗ ನಾನು ಫೀಲ್ ಮಾಡ್ತಾ ಇದ್ದೀನಲ್ಲ, ಅದು ನನಗೆ ಗೊತ್ತಾಗ್ತಾ ಇದೆ. 33 ರನ್ನಿಂಗ್ ಸರಿ. 33. ಈಗ 6 ಮಂತ್ಸ್ ಆಯಿತು. 6 ಮಂತ್ಸ್ ಆಯಿತು. ಇವ್ರ ಹತ್ರ 24 ಅಲ್ಲಿ ಆಲ್ಮೋಸ್ಟ್ ಒಂದು ವರ್ಷ 24 ಸೆಪ್ಟೆಂಬರಲ್ಲಿ ಜಾಯ್ನ್ ಆಗಿದ್ದು. ನನ್ನ ಫ್ರೆಂಡ್ ಥ್ರೂ ಅಲ್ಲಿ ಗೊತ್ತಾಯ್ತು. ಅವ್ರು ಆ್ಯಕ್ಚುಲಿ ಕಲಾವಿದರು. ಸೊ ಅವರು ಸ್ವಲ್ಪ ಫಿಟ್ ಆಗಿರೋಕ್ಕೆ ರೆಗ್ಯುಲರ್ ಆಗೆಲ್ಲ ಇರ್ತಾರಲ್ಲ. ಸೊ ಹಂಗಾಗಿ ನಾನು ಅವನಿಗೆ ಕೇಳಿದೆ, ನಾನು ಸ್ವಲ್ಪ ದಪ್ಪ ಇದ್ನಲ್ಲ, ಏನು ಮಾಡ್ತೀಯ ಏನು ಅಂತಂದು. ಸ್ವಲ್ಪ ಅಂದರೆ ಓಕೆ 112 ಇದ್ದೆ ಸರ್. ಸ್ವಲ್ಪ ದಪ್ಪ ಇದೆ ಅಂದರೆ ನಮ್ಮನೇಲಿ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಾನೇ ಸ್ವಲ್ಪ ದಪ್ಪ. ನಮ್ಮನೇಲಿ ನಮ್ಮ ಅಪ್ಪಾಜಿ ಎಲ್ಲ ಸ್ವಲ್ಪ ಒಬ್ಬೆಸ ಇದ್ದಾರೆ. ಫ್ಯಾಮಿಲಿ ಯಾವುದು. ಹಾಂ.
ಸೊ ಹಂಗಾಗಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಸಜೆಸ್ಟ್ ಮಾಡಿದ್ದು ಅವರು. ಸೊ ಇವ್ರ ಹತ್ರ ಕೇಳಿ ಆದ್ಮೇಲೆ ಹೋಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ನನಗೆ 6 ತಿಂಗಳು ಬೇಕಾಯ್ತು ಸರ್. ಅಂದ್ರೆ ಹೋಗಿ ಸ್ಟಾರ್ಟ್ ಮಾಡಕ್ಕೆ ಆ ಇಂಜರಿತ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತಂದು ನಾನು 6 ತಿಂಗಳು ಬಿಟ್ಟು ಮಾಡಿದ್ದೀನಿ. ಇವ್ರ ಹತ್ರ ಫ್ರೆಂಡಲ್ಲಿ ಇವ್ರ ಹತ್ರ ಮಾತಾಡಿದ್ಮೇಲೆ, ಇವ್ರ ಹತ್ರ ಎಲ್ಲ ಡೀಟೇಲ್ಸ್ ಕೇಳಾದ್ಮೇಲೆ 6 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಾನು. ಭಯ ಒಂಥರ ತುಂಬಾನು ಇದ್ದಿದ್ದಿಲ್ಲ ಸರ್. 3 months ಅಲ್ಲಿ ನಾನು ರಿಸಲ್ಟ್ ಬರುತ್ತೆ ನಿಮ್ದು ಅಂತ ಹೇಳಿದ್ರಲ್ಲ. ಸೊ 3 ತಿಂಗಳು ಪ್ರಯತ್ನ ಮಾಡೋಣ ಅನ್ನೋ ಇದ್ರ ಮೇಲೆ 3 ತಿಂಗಳಿಗೆ ಡೆಡ್ಲೈನ್, 3 ತಿಂಗಳಲ್ಲ ಮಾಡೋಣ ಅಂತ ಎಲ್ಲದನ್ನೂ ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ಈಗ ನೇಚರ್ ಕ್ಯಾಂಪ್ ಆ ಟೈಪ್ ಇರುತ್ತಲ್ಲ ಸರ್, ಅಲ್ಲೆಲ್ಲ ಹೋಗಿದ್ದೆ. ಪ್ರಕೃತಿ ಚಿಕಿತ್ಸೆಗೆಲ್ಲ ಹೋಗಿದ್ದೆ. 20 days ತನಕ ಎಲ್ಲಾನು ಹೋಗಿದ್ದೆ. ಅಲ್ಲೆಲ್ಲ ಹೋಗಿ ಬಂದು ಒಂದು 7 kilos ಎಲ್ಲ ವೆಯ್ಟ್ ರೆಡ್ಯೂಸ್ ಆಗಿತ್ತು. ಬಟ್ ಹೆಂಗೆ ಅಂದರೆ ಬಂದಿಲ್ಲಿ ಒಂದು 10 ದಿವಸಕ್ಕೆ ಮತ್ತಲ್ಲೇ ಅದು ಆ ರೊಟೀನ್ ಇರ್ತಿದ್ದಿಲ್ಲ. ಮತ್ತೆ ಅದು ಏನು ಉಪ್ಪು ಖಾರ ತಿಂತಿರಲ್ಲ, ಇಲ್ಲಿ ಬಂದು ಮತ್ತೆ ಕೇಳಲ್ಲ ಸರ್, ಮತ್ತೆ ತಿಂತೀವಿ, ಮತ್ತೆ ಅದು ವೆಯ್ಟ್ ಮತ್ತೆ ಗೈನ್ ಆಯ್ತದ. ಎಲ್ಲದನ್ನು ಟ್ರೈ ಮಾಡಿದ್ನಲ್ಲ ಅನ್ನೋದಕ್ಕೋಸ್ಕರ ಹೋಗಿ ಸ್ಟಾರ್ಟ್ ಮಾಡ್ಲಕ್ಕೆ ಮತ್ತು ಆಲ್ರೆಡಿ ಅಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ, ಮತ್ತೆಲ್ಲಿ ಆಗೋಗಿಲ್ಲಿದ್ದು ಅನ್ನಂಗೆ ಆ ಮೈಂಡ್ ಸೆಟ್ ಇತ್ತು ನಂದು. ಸೊ ಆಮೇಲೆ ಒಂದ್ಸತಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ತಾ ಅದು ಯೂಸ್ ಟು ಆಯ್ತು. ಬಂದು ಸ್ಟಾರ್ಟ್ ಮಾಡ್ಲಿಕ್ಕಾದ್ರೂ ನಾನು ಜೀವನದಲ್ಲಿ ಜಿಮ್ಮಿಗೆ ಹೋದವನೇ ಅಲ್ಲ. ಇಲ್ಲಿ ಹೆಂಗೆ ಮಾಡಬೇಕು, ಟ್ರೈನರ್ಸ್ ಬೇಕಾ ಏನು ಎಲ್ಲದು ಅನ್ನೋದು ಗೊತ್ತಿದ್ದಿಲ್ಲ. ವೆಯ್ಟ್ಸ್ ಹೆಂಗೆ ಎತ್ತಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಸೊ ಇವ್ರದ್ದು ಆ್ಯಪಲ್ಲಿ ತೋರಿಸಿದ್ರು. ಇವ್ರ ಆ್ಯಪಲ್ಲಿ ಹೆಂಗಿದೆ ಅಂದರೆ ಹೋಗ್ತಿದ್ದಂಗೆ ಜಿಮ್ಮಲ್ಲಿ ಡಂಬಲ್ಸ್ ಇಟ್ಕೊಳಂಗಿಲ್ಲ ಇವ್ರದ್ರಲ್ಲಿ. ಫಸ್ಟ್ ಬಾಡಿಗೆ ವಾರ್ಮಪ್ಪು, ಅದಾದಮೇಲೆ ನೆಕ್ಸ್ಟ್ ಅಂದರೆ ಆ್ಯಪಲ್ಲಿ ಇದೆ ಇಷ್ಟಿಷ್ಟು ಒಂದೊಂದು ಶಾರ್ಟ್ ವೀಡಿಯೋಸ್ ಇದೆ. ಈಗ ನನಗೆ ಗೊತ್ತಿಲ್ಲ ಅಂದ್ರೂ ನಾನು ಆ ವಿಡಿಯೋನ ನೋಡಿ ಓಕೆ ಪಾಸ್ಚರ್ಸ್ ಹೆಂಗೆ ನಿಂತ್ಕೋಬೇಕು, ಹೆಂಗೆ ಹೋಲ್ಡ್ ಮಾಡಬೇಕು, ಸೊ ಅದ್ರದ್ರಲ್ಲಿ ನಮಗೆ ಒಂದು ಪರ್ಸ್ನಲ್ ಟ್ರೈನಿಂಗ್ ಸಿಕ್ಕಂಗೆ ಆಗುತ್ತೆ. ಇವರೇ ಜೊತೆಲಿ ಯಾರಾದರೂ ಒಬ್ರು ಇದ್ದಾರೆ, ಗೈಡ್ ಇದ್ದಾರೆ ನಮಗೆ ಅನ್ನೋಂಗೆ ನನಗೆ ಇದು ಒಂದು ಫೀಲ್. ಸೊ ಅದನ್ನು ನೋಡ್ಕೊಂತ ಮಾಡ್ತಾ ಇದ್ದೆ. ಜನರಲ್ಲಿ ಅಷ್ಟು ಒಬೇಸಿದ್ದಾಗ ಹೆಂಗೆ ಅಂದರೆ ಜಿಮ್ಮಲ್ಲಿ 3 ಗಂಟೆ ಟೈಮಿಗೆ ಹೋಗ್ತಾ ಇದ್ದೆ ಮಧ್ಯಾಹ್ನ. ಸೊ ದಟ್ ಯಾರು ಇರಲ್ಲಪ್ಪ, ನಾನು ಅದೊಂಥರ ಬಾಡಿ ಶೇಮಿಂಗ್ ಆಗುತ್ತೆ ಅಲ್ಲ, ದಪ್ಪ ಇದ್ದೀವಿ ಅನ್ನೋದಕ್ಕೋಸ್ಕರ ಹಂಗಿದ್ದಿದ್ದು ಆ ಮೈಂಡ್ ಸೆಟ್ಟಲ್ಲಿ ಇತ್ತು. ಈಗ ಹೋಗ್ತಾ ಅದು ಈಗ ವೆಯ್ಟ್ ರೆಡ್ಯೂಸ್ ಆದಮೇಲೆ ನನಗೆ ಫಸ್ಟ್ 3 monthsಗೆ ಬಂದಿದ್ದು ಇವ್ರ ಹತ್ರ 19 kilos ತನಕ ವೆಯ್ಟ್ ರೆಡ್ಯೂಸ್ ಆಯಿತು. 19 kg ಇಳೀತು 3 ತಿಂಗಳಲ್ಲಿ. ಅಂದರೆ ಫುಲ್ ಸ್ಟ್ರಿಕ್ಟ್ ಆಗೇ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ 1 month ಭಾಳನೇ ಕಷ್ಟ ಆಯಿತು. ಆವಾಗ ಇವರಿಗೆ ನಾನು ಕೇಳ್ತಾ ಇದ್ದೆ, ನೀವು ಇವ್ರದಲ್ಲಿ ಮೀಲ್ ಪ್ಲ್ಯಾನು ಕೊಟ್ಟಿದ್ರು, ಇಷ್ಟೇ ಪ್ರೋಟೀನ್ಸ್ ತಿನ್ನಬೇಕು, ಇಷ್ಟೇ ಕಾರ್ಬ್ಸ್ ತಿನ್ನಿ, ಅಂದರೆ ಇಷ್ಟು ಸೆಟ್ ಮಾಡಿದ್ರು. ನಿಮ್ದಿರೋ ವೆಯ್ಟಿಗೆ ನೀವು ಇಷ್ಟೇ ಕ್ಯಾಲೋರೀಸ್ ತಿಂದರೆ ಸಾಕು, ಎಕ್ಸಸ್ ತಿಂದರೆ ಬಾಡಿಗೆ ಏನು ಬೇಕಾಗಿಲ್ಲ ಅನ್ನೋದು ಒಂದು ಸೆಟ್ ಮಾಡಿಕೊಟ್ಟಿದ್ರು. 2000 ಕ್ಯಾಲೋರೀಸ್ ಸೆಟ್ ಮಾಡಿಕೊಟ್ಟಿದ್ರು. ಅಷ್ಟನ್ನೇ ತಿಂತಾ ಇದ್ದೆ ಫಸ್ಟಿಗೆ. ಅದು ತಿನ್ನಕ್ಕೆ ಭಾಳ ಕಷ್ಟ ಆಗ್ತಾ ಇತ್ತು. ಬೇಸಿಕಲಿ ವೆಜ್ ತಿಂತಾ ಇದ್ದಿದ್ದು, ಬಿಟ್ಟರೆ ಎಗ್. ಸೊ ಹಂಗಾಗಿ ಪ್ರೋಟೀನ್ ಇಂಟೇಕ್ ಭಾಳ ಕಷ್ಟ ಆಗ್ತಾ ಇತ್ತು. ಸೋಯಾ ಚಂಕ್ಸ್ ತಿನ್ಬೇಕಾಗಿತ್ತು, ಸೋಯಾ ಚಂಕ್ಸ್ ತಿನ್ನಕ್ಕೆ ಆಗ್ತಾ ಇದ್ದಿಲ್ಲ. ವೆಜಿಟೇರಿಯನ್. ಈಗ ವೆಜಿಟೇರಿಯನ್ ಅಂತ ಬಂದಾಗ ಸೋಯಾ ಚಂಕ್ಸು ಇಲ್ಲ ಪನ್ನೀರು, ಹೈ ಪ್ರೋಟೀನ್ ಪನ್ನೀರ್ ಅಂತ ಬರುತ್ತೆ. ಇವಾಗೆಲ್ಲ ಇನ್ಸ್ಟಾಮಾರ್ಟು ಜೆಪ್ಟೋಲೆಲ್ಲ 5 ನಿಮಿಷದಲ್ಲಿ ಬಂದು ಕೊಟ್ಟೋಗ್ಬಿಡ್ತಾರೆ. ಅವೆರಡೆ. ಎಗ್ ಅಂತ ಬಂದಾಗ, ಎಗಿಟೇರಿಯನ್ ಅಂತ ಬಂದಾಗ ಎಗ್ಗು, ಸೋಯಾ ಚಂಕ್ಸು ಮತ್ತು ಪನ್ನೀರ್ ಸಿಗುತ್ತೆ. ನಾನ್ ವೆಜ್ ಅಂತ ಬಂದಾಗ ವೆರೈಟಿ ಜಾಸ್ತಿ. ಇಲ್ಲ ಹೌದು, ಪ್ರೋಟೀನಿಗೆ. ಇಲ್ಲ ನಾವು ಇದು ಪನ್ನೀರು, ಸೋಯಾ ಚಂಕ್ಸ್ ಇಲ್ಲ ಅಂದರೆ ಯಾವುದನ್ನ ವೇ ಪ್ರೋಟೀನೋ ಯಾವುದನ್ನ ಸಜೆಸ್ಟ್ ಮಾಡ್ಬೋದು. ವೇ ಪ್ರೋಟೀನ್ ಅಂದರೆ ಕನ್ವೀನಿಯನ್ಸ್ ಅಷ್ಟೇ. ಏನು ಇವಾಗ 1 scoop ವೇ ಪ್ರೋಟೀನ್ ಕುಡಿದ್ರೆ 25 grams ಪ್ರೋಟೀನ್ ಬರುತ್ತೆ ಅಂದರೆ, ಹಿಂಗೆ ತೊಗೊಂಡ್ವಿ, ನೀರಲ್ಲಿ ಹಾಕ್ಕೊಂಡ್ವಿ, ಕಲಸಿದ್ವಿ, ಕುಡಿದ್ವಿ, 25 grams ಪ್ರೋಟೀನ್ ಬಂತು. ಇವೆಲ್ಲ ಅಂದರೆ ಕುಕ್ ಮಾಡಿ ತಿನ್ನಬೇಕು. 5 ನಿಮಿಷ 10 ನಿಮಿಷ ಕೆಲಸ ಇವು ಅಷ್ಟೇ ಡಿಫ್ರೆನ್ಸ್. ಬಿಟ್ಟರೆ ಬಾಡಿ ಒಳಗೆ ಹೋದ ತಕ್ಷಣ ಪನ್ನೀರಿಂದ ಬರ್ತಿದೆ ಕೆಟ್ಟ ಪ್ರೋಟೀನು, ವೇ ಪ್ರೋಟೀನ್ ಒಳ್ಳೆ ಪ್ರೋಟೀನ್ ಅಂತ ಏನು ಪ್ರೋಸೆಸ್ ಮಾಡಲ್ವೇ. ಪ್ರೋಟೀನ್ ಈಸ್ ಪ್ರೋಟೀನ್ ಬಾಡಿ ಪ್ರಕಾರ. ಈಗ ಅಫೋರ್ಡ್ ಮಾಡೋಕ್ಕಾದ್ರೆ ಸರಿ ಸರ್. ಈಗ ಪ್ರತಿ ತಿಂಗಳು 3,000 ಅಫೋರ್ಡ್ ಮಾಡಿದ್ರೆ ಎಷ್ಟು ಜನ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ವೇ ಪ್ರೋಟೀನು? ಇವಾಗ ಬಿಡಿ, ಬ್ಯಾಚುಲರ್ಸ್ ಇದ್ದೀನಿ ನಾನು, ಬೆಂಗಳೂರಲ್ಲಿ ಮನೆ ಇದೆ, ಕುಕ್ ಮಾಡೋಕ್ಕೆಲ್ಲ ಟೈಮ್ ಸಿಗಲ್ಲ, ಅವರಿಗೆಲ್ಲ ಸಜೆಸ್ಟ್ ಮಾಡೋರು ಅರ್ಥ ಇದೆ. ಮನೇಲಿ ರೆಡಿಮೇಡ್ ಸಿಗುತ್ತೆ, ಇಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ನಮಗೆ ಅಷ್ಟೇ. ಸೊ ಫುಡ್ ಫಾರ್ಮೆಟಲ್ಲಿ ಸಿಗುತ್ತೆ. ಅದು ನಿಮ್ಮ ಕನ್ವೀನಿಯನ್ಸು. ಇನ್ವೆಸ್ಟ್ ಜಾಸ್ತಿ ಮಾಡೋಕ್ಕೆ ರೆಡಿ ಇದ್ರಾ ಮಾಡಿ, ಇಲ್ವಾ ಇದನ್ನು ಮಾಡಿ ಅಷ್ಟೇ. ವೆರಿ ಸಿಂಪಲ್. ಸೋಯಾ ಚಂಕ್ಸ್ ಸಜೆಸ್ಟ್ ಮಾಡಿದ್ರು. ಬಿಕಾಸ್ ಹೆಂಗೆ ಅಂದರೆ ವೇ ಪ್ರೋಟೀನ್ ಸಜೆಸ್ಟ್ ಮಾಡಿದ್ರು. ನಾನು ಅಂದೆ ಇದು ಲಾಂಗ್ ರನ್ನಲ್ಲಿ ಆಗಲ್ಲ, ನಾನು 60ನೇ ವರ್ಷದ ತನಕನೂ ನಾನು ವೇ ಪ್ರೋಟೀನ್ ತಗೊಳಕ್ಕಾಗುತ್ತಾ? ಆಗಲ್ಲ, ನನಗೆ ಇದ್ದಿದ್ದು ಆಗಲ್ಲ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ನಾರ್ಮಲ್ ಮನೇಲಿ ಏನು ಮಾಡ್ತಾರಲ್ಲ ಅದೇ ಮೀಲೇ ಬೇಕು ಅಂತಂದು ಹೇಳಿದಾಗ ಅವ್ರು ಸೋಯಾ ಚಂಕ್ಸ್ನ ಹೇಳಿದರು. ಇದು ಕಷ್ಟ ಆದ್ರೂ ಮತ್ತೆ ತಿನ್ನಲೇಬೇಕು ಸರ್, ಆಪ್ಷನ್ ಇಲ್ಲ
ವೆಜಿಟೇರಿಯನ್ ಆಗಿರೋದಕ್ಕೆ ಅದಿದ್ದು ನನಗೆ ಆಪ್ಷನ್ ಬಿಟ್ಟರೆ ಎಗ್ ತಿಂತಾ ಇದ್ವಿ. ಹಂಗಾಗಿ ಸ್ವಲ್ಪ ಇನಿಷಿಯಲಿ ಭಾಳ ಕಷ್ಟ ಆಯಿತು ಸರ್. ಫಸ್ಟ್ 1 ಮಂತ್ ಅಂತೂ ತುಂಬಾ ಕಷ್ಟ ಆಗುತ್ತೆ. ಆ 3 ಮಂತ್ಸ್ನಲ್ಲಿ ಫಸ್ಟ್ 1 ಮಂತ್ ಇಲ್ಲ 3 ವೀಕ್ಸ್ ಅಂತೂ ಬೇಕು. ಯಾಕಂದರೆ ಮುಂಚೆಯಿಂದನೂ ಒಂದೇ ಬೇರೆನೇ ಮೀಲ್ ತಿಂದು ಈಗ ಸಡನ್ನ ಒಂದೇ ಸತಿಗೆ ಇವ್ರು ಕೊಟ್ಟಿದ್ದು ತಿನ್ಬೇಕಂದ್ರೆ ಇನಿಷಿಯಲ್ ಕಷ್ಟ ಆಯ್ತು. ಅಂದ್ರೆ ಇವಾಗ ಒಬೀಸ್ ಇರ್ತಾರಲ್ಲ ಸರ್, ದಪ್ಪ ಇರ್ತಾರೆ, ಸೈಕಾಲಜಿಕಲಿ ಅವರಿಗೆ ಏನು ಬೇಡ, ನಾನು ಹಿಂಗೆ ಇದ್ರೆ ಏನು ಅನ್ನೋದೇ ಜಾಸ್ತಿ ಮೈಂಡ್ ಸೆಟ್ ಇರುತ್ತೆ. ಅವ್ರು ಅದನ್ನ ಕೇಳ್ಕೊಂಡ್ ಬಂದು ಅವ್ರ ಒಂಥರ ವಾಲ್ ತರ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಏನ್ ಹೇಳಿದ್ರು ಹೌದು ನಾನು ಇರೋದೇ ಹಿಂಗೆ, ಅಕ್ಸೆಪ್ಟ್ ಮಾಡಿದ್ರೆ ಹಿಂಗೆ ಮಾಡು, ಇಲ್ಲ ಅಂದ್ರೆ ಬಿಡು ಅಂತ. ಈಗ ಅವರು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡು ಇದು ಮಾಡಬೇಕು ಅಂತಂದಾಗ ಪ್ರತಿಯೊಂದೂ ಕಷ್ಟ ಆಗುತ್ತೆ ಅವರಿಗೆ. ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಫಸ್ಟ್ ಮಂತು ಕಷ್ಟ ಆಗುತ್ತೆ. ಬಟ್ ಆ ಒಂದು ಫ್ಲೋ ಸಿಗಬೇಕು, ಆ ರುಚಿ ನೋಡ್ಬೇಕು ಅವರು. ಆ ರಿಸಲ್ಟಿನ ರುಚಿ ನೋಡ್ಬಿಟ್ರು ಅಂದರೆ ಅಲ್ಲಿಂದ ನಾನು ನಿಲ್ಲಿಸ್ರಿ ಅಂತಾನೂ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿರಲ್ಲ. ಮೋಟಿವೇಶನ್ ಸ್ಟಾರ್ಟ್ ಆಗೋಗುತ್ತೆ. ಓಕೆ ಇಷ್ಟೇನಾ ಇದು ಅಂತ. ಆಮೇಲೆ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಂತ್ ಇಲ್ಲ ಅದನ್ನ ಹಿಂಗೆ ಮಾಡ್ತೀನಿ, ಚಿಕ್ಕ ದೋಸೆಗಳು ಹಾಕಕ್ಕೆ ಸ್ಟಾರ್ಟ್ ಮಾಡ್ದ, ಅದೆಲ್ಲ ಫೋಟೋಸ್ ಕಳಿಸ್ದ. ಏನು ತಪ್ಪಲ್ಲ, ಫಾರ್ಮ್ ಏನಾರ ಇರಲಿ, ಒಳಗೆ ಹೋಗೋದ್ಮೇಲೆ ಒಂದೇ. ಸೊ ಆಮೇಲೆ ಸೋಯಾ ಚಪಾತಿ ಅಂತ ಸ್ಟಾರ್ಟ್ ಮಾಡ್ಕೊಂಡ. ಏನೆಲ್ಲ ಸೋಯಾ ಚಂಕ್ಸ್ನ ಎಷ್ಟು ಗ್ರಾಮ್ಸ್ ಹೇಳಿದ ಅದನ್ನೆಲ್ಲ ನೀಟಾಗಿ ಬೇಯಿಸ್ಬಿಟ್ಟು ಅದನ್ನ ಫುಲ್ ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಹಿಟ್ಟು ಹಾಕಿ ಉಪ್ಪು ಹಾಕಿ ಅದನ್ನ ಪೇಸ್ಟ್ ಥರ ಮಾಡಿ ಅದನ್ನ ಚಪಾತಿ ಮಾಡೋದು. 1 ಟೈಮಲ್ಲೇ ಅವನು 6 ಚಪಾತಿ ತಿಂತಿದ್ದ. ಪ್ರತಿ ಮೀಲಲ್ಲೂ ಮಧ್ಯಾಹ್ನ ಮೀಲಲ್ಲಿ 6 ಚಪಾತಿ, ರಾತ್ರಿ ಮೀಲಲ್ಲಿ 6 ಚಪಾತಿ, ಹಿಂಗೆ ಬರ್ತಾಯಿತ್ತು ಒಂದು ಪ್ಲ್ಯಾನಲ್ಲಿ. ಆದರೂ ರೆಡ್ಯೂಸ್ ಆಗ್ತಾಯಿತ್ತು. ಇದು ಇಲ್ಲಿ ಏನಂದರೆ ಹೆಲ್ದಿ ಅಂತ ಡೆಫಿನೇಷನ್ ಫಸ್ಟ್ ಆಫ್ ಆಲ್ ತಪ್ಪು ಸರ್. ಏನು ತಿಂದೆ ಅನ್ನೋದಕ್ಕಿಂತ ಎಷ್ಟು ತಿಂದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಆ್ಯಪಲ್ ಡಯಟಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಡೈಲಿ ಬೇಸಿಸ್ ಮೇಲೆ ಆ್ಯಪಲ್ ಡಯಟ್, ಬೆಳಗ್ಗೆಯಿಂದ ರಾತ್ರಿವರೆಗೂ ಆ್ಯಪಲ್ ತಿನ್ನೋದು, ಆ್ಯಪಲ್ ಬಿಟ್ಟರೆ ಇನ್ನೂ ತಿನ್ನಲ್ಲ ಅಂತ ಅಂದ್ಕೊಳ್ಳಿ ಒಂದು ಎಕ್ಸಾಂಪಲ್ಗೆ. ಓಕೆ, ಇವಾಗ ಲೆಟ್ಸೆ ನಿಮ್ಮ ಬಾಡಿ ದಿನಕ್ಕೆ 1500 ಕ್ಯಾಲರಿ ಖರ್ಚು ಬರ್ನ್ ಮಾಡ್ತಿದ್ದೀರಾ ಅಂದರೆ 1500 ಕ್ಯಾಲರಿವರೆಗೂ ಆ್ಯಪಲ್ ನಿಮ್ಗೆ ಅಮೃತನೇ. 1500 ಕ್ಯಾಲರಿ ದಾಟಿ ನೀವು ನಾನು ಆ್ಯಪಲ್ ಹೆಲ್ದಿ ಅಲ್ವಾ, ಅದನ್ನೇ ತಿಂತೀನಿ ಅಂದ್ರೆ ಅದು ಸ್ಟೋರ್ ಆಗುತ್ತೆ ಫ್ಯಾಟಾಗಿ. ಸೊ ಇದು ಕ್ವಾಂಟಿಟಿ, ಎಷ್ಟು ತಿಂತಿದ್ರಾ ಅನ್ನೋದು ಇಂಪಾರ್ಟೆಂಟೇ ಹೊರತು ಏನು ತಿಂತಿದ್ರಾ ಅನ್ನೋದು ಲೀಸ್ಟ್ ಬಾದರ್ಡ್. ಅದು ಮೂಲ ಅಷ್ಟೇ. ನೀನು ಎಷ್ಟು ಖರ್ಚು ಮಾಡ್ತಾ ಇದೀಯಾ, ಎಷ್ಟು ಹೊರಗಡೆ ಅಷ್ಟೇ, ಅದೇ ಸೈನ್ಸ್. ಅಷ್ಟೇ, ಹಂಗೆ ಕಾಣಿಸ್ತೀರಾ ನೀವು. ನಿಮಗೆ ಏನು ಬೇಕು, ಎಷ್ಟು ತಿಂತೀಯ, ಎಷ್ಟು ಖರ್ಚು ಮಾಡ್ತಿದ್ಯಾ. ರಿಪ್ ಫಿಸಿಕ್ಸ್ ಬೇಕಾ, ಡೈಲಿ 2 ಅವರ್ಸ್ ವರ್ಕೌಟ್ ಮಾಡು. ನಾರ್ಮಲಾಗಿ ಹೆಲ್ದಿ ಬಾಡಿ ಬೇಕಾ, ಸಾಕು 1 ಅವರ್ ಮಾಡು, ಪರವಾಗಿಲ್ಲ. ಇಲ್ಲ ಯಾವ್ದನ್ನ ಫೋಟೋಶೂಟ್ ಇದೆಯಾ, ಯಾವ್ದನ್ನ ಇವೆಂಟ್ ಇದೆಯಾ, ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿರಿ, ವಾಕ್ ಜಾಸ್ತಿ ಮಾಡಿ, ಅಷ್ಟೇ. ತುಂಬ ಸಿಂಪಲ್ ಸರ್ ಇದು. ಸೊ ಸುಮಂತಂದು ಹಂಗೆ ಆಯಿತು. ಫಸ್ಟ್ ಮಂತಲ್ಲಿ ಇದ್ದಿದ್ದು ರಿಸಲ್ಟ್ ಸೆಕೆಂಡ್ 3rd ಮಂತಲ್ಲಿ ಏರ್ಸ್ಬಿಟ್ಟ ಅವನು. ಈ ವಾಕಿಂಗ್ ಮಾಡೋದೇನು 15,000 ಸ್ಟೆಪ್ಸು 12,000 ಸ್ಟೆಪ್ಸು ಡೈಲಿ ಬೇಸಿಸ್ ಮೇಲೆ ಎಲ್ಲಿ ಸುಮಂತ ವಾಕ್ ಮಾಡ್ತೀನಿ ನಾನು. ಸೊ ಅದು ಅವ್ರಿಗೆ ಗೊತ್ತಾಯಿತು. ಜೊತೆಗೆ ಫುಡ್ ತುಂಬ ಸಿಂಪಲ್ ಸರ್. ಈಗ ಒಂದು ಫುಡ್ಡನ್ನ ನೋಡ್ಬಿಟ್ರೆ ನೀವು, ಇದು ಸುಮಂತ್ ಅವರು ಒಂದು ಮೀಲ್ದು ಫೋಟೋ ಇದು, ಒನ್ ಟೈಮ್ದು ನೋಡಿ ಸರ್. ಊಟ ಬಿಟ್ಟು ಮಾಡೋದಲ್ಲ ಸರ್ ಫ್ಯಾಟ್ ಲಾಸು, ತಿನ್ಕೊಂತ ಮಾಡಬೇಕು. ಈಟ್ ರೈಟ್ ನಾಟ್ ಲೆಸ್ ಅಂತ ಎಲ್ಲರೂ ಹೇಳ್ತಿರ್ತಾನೆ. ನಾಟ್ ಲೆಸ್ ಅಂತ ಎಲ್ಲರೂ ಕಮ್ಮಿ ತಿನ್ಬೇಡ ಅಂತ. ಆದ್ರೆ ಈಟ್ ರೈಟ್ನ ಯಾರು ಡಿಫೈನ್ ಮಾಡ್ತಾ ಇಲ್ಲ. ಅದನ್ನ ನಾವು ಡಿಫೈನ್ ಮಾಡಿ ಯಾಕಿದು ನಿಮಗೆ ಈಟ್ ರೈಟ್ ಅಂತಾನು ಹೇಳ್ತಾ ಇದ್ದೀವಿ. ಅದರಲ್ಲಿ ಫ್ಯಾಟ್ ಹೆಂಗೆ, ಕಾರ್ಬ್ಸ್ ಏನು, ಪ್ರೋಟೀನ್ ಏನು, ಯಾಕೆ ಅದೆಲ್ಲ ಬೇಕು ನಿಮಗೆ, ಅದರಿಂದ ಇಂಪಾರ್ಟೆನ್ಸ್ ಏನು, ಪ್ರತಿಯೊಂದು. ಈಗ ಸುಮ್ಮನೆ ವಿಟಮಿನ್ಸು ಮಿನರಲ್ಸು ಅಂತ ತೊಗೊಳ್ತೇವೆ, ಟ್ಯಾಬ್ಲೆಟ್ಸ್ಗಳು ಅದು ಇದು ಅಂತ ಹೇಳ್ಬಿಟ್ಟು ಪ್ರತಿದಿನ. ನಾನು ಹೇಳಿದ್ರೆ ಈಗ ಡಾಕ್ಟರ್ ಹತ್ರ ಹೋದಾಗ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೆ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾನೆ, ವಿಟಮಿನ್ B12 ಇದ್ರೆ B12 ಕೊಡ್ತಾ ಇರ್ತಾನೆ. ಅವ್ರು ಯಾವ ಥರ ಮಲ್ಟಿವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಕೊಡೋದು ನೋಡಿದ್ದೀರಾ? ಮತ್ತು ಜಿಮ್ಮಲ್ಲಿ ಕೊಡ್ತಾರೆ ಅಂದ ತಕ್ಷಣ ಯಾಕೆ ತಗೊಂತೀರಾ? ಇಲ್ಲ ಯಾರನ್ನ ಸಜೆಸ್ಟ್ ಮಾಡ್ತಾರೆ ಅಂತ ತಕ್ಷಣ ಯಾಕೆ ತಗೊಂತೀರಾ? ಈಗ ಡಾಕ್ಟ್ರುಗಳೇ 15 ದಿನ 20 ದಿನ ಮೇಲೆ ಕೊಡಲ್ಲ ಮಲ್ಟಿವಿಟಮಿನ್ಸ್ನ. ಕೊಟ್ಟರೆ ಕೋರ್ಸ್ ಕೊಟ್ಟು ಮುಗಿಸ್ತಾರೆ ಸರ್. ಅವಶ್ಯಕತೆ ಇಲ್ದಿರೋದನ್ನ ಸುಮ್ಮನೆ ಬ್ರ್ಯಾಂಡಿಂಗ್ ಮಾಡಿ ತಳ್ತಾ ಇದ್ದಾರೆ ಅಷ್ಟೇ ಸರ್. ಇದು ವ್ಯಾಪಾರ. ಅಷ್ಟೇ, ಇಟ್ಸ್ ಎ ಬಿಸ್ನೆಸ್, ಮಾರ್ಕೆಟಿಂಗ್ ಗಿಮಿಕ್ ಬಿಸ್ನೆಸ್. ಸೊ ಫಿಟ್ನೆಸ್ ಅಂತ ಬಂದಾಗ ಹೆದರ್ಸಿ ಮಾಡೋದೇ ಜಾಸ್ತಿ. ಈಗ PCOD ಇದೆಯಾ, ಬಾ ಇಲ್ಲಿ ನಿಂಗೆ 15,000 ಡಯಟ್ ಪ್ಲಾನ್. ಟೈಪ್ 2 ಡಯಾಬಿಟಿಸ್ ಇದೆ, ಬನ್ನಿ 20,000 ಡಯಟ್ ಪ್ಲಾನ್ ಮಾಡ್ಕೊಡ್ತೀನಿ ಅಂತ ಎದುರಿಸಿ ಮಾಡೋದೇ ಜಾಸ್ತಿ. ಅವರಿಗೆ ಪಲ್ದಿರೋದೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ. ಈಗ ಸ್ಪ್ರೌಟ್ಸು ನೀವು ಇದೆಲ್ಲ ಕೇಳಿರ್ತಾರೆ, ಕಾಳಲ್ಲಿ ಪ್ರೋಟೀನ್ ಇರುತ್ತೆ, ಸ್ಪ್ರೌಟ್ಸಲ್ಲಿ ಪ್ರೋಟೀನ್ ಇರುತ್ತೆ. ನಾನು ಹೇಳ್ತೀನಿ ಇಲ್ಲ, ನೀವು ಗೂಗಲಲ್ಲಿ ಓಪನ್ ಮಾಡಿ 100 ಗ್ರಾಮ್ ಈ ಕಾಳಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಂತ ನೋಡಿದ್ರೆ ಅಲ್ಲೇ ತೋರಿಸ್ಬಿಡುತ್ತೆ. ಪ್ರೋಟೀನ್ ಈಗ 20 ಗ್ರಾಮ್ ಪ್ರೋಟೀನ್ ಇದೆ ಅಂದರೆ 60 ಗ್ರಾಮ್ ಕಾಪ್ಸ್ ಬರುತ್ತಲ್ಲ, ಅದನ್ನ ಯಾಕೆ ಕೌಂಟ್ ಮಾಡ್ತಿಲ್ಲ ನೀವು? ಕಾಪ್ಸ್ ಜಾಸ್ತಿ ಇದೆ, 3 ಟೈಮ್ಸ್ ಜಾಸ್ತಿ ಕಾಪ್ಸ್ ಇರುತ್ತೆ. ಅದು ಕಾಪ್ಸ್ ಸೋರ್ಸ್, ಅದು ಪ್ರೋಟೀನ್ ಸೋರ್ಸ್ ಅಲ್ಲ. ಆಮೇಲೆ ಸೈನ್ಸ್ ಹೇಳುತ್ತೆ ಇದು ಇನ್ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಪ್ರೋಟೀನ್ ಹೆಂಗೆ ಫಾರ್ಮ್ ಆಗೋದು, ಅಮೈನೋ ಆಸಿಡ್ಸ್ ಸರ್. 20 ಅಮೈನೋ ಆಸಿಡ್ಸ್ ಇರುತ್ತೆ. ಆ 20ರಲ್ಲಿ
11 ಬಾಡಿನ ಜನರೇಟ್ ಮಾಡ್ಕೊಳುತ್ತೆ, ಇನ್ನು 9 ನಾವು ಫುಡ್ಡಿಂದ ತೊಗೊಬೇಕು. ಈ ಫುಡ್ಡಿಂದ ತೊಗೊಂಡು 9 ಅಮೈನೋ ಆಸಿಡ್ಸ್ ಏನಿರುತ್ತೆ ಇದೆಲ್ಲ ನಮಗೆ ಮೀಟಲ್ಲಿ, ಎಗ್ಗಲ್ಲಿ, ಸೋಯಾ ಚಂಕ್ಸಲ್ಲಿ, ಪನ್ನೀರಲ್ಲಿ ಸಿಕ್ಬಿಡುತ್ತೆ. ಈ ಕಾಳುಗಳಲ್ಲೆಲ್ಲ ಅಷ್ಟು ಕಂಪ್ಲೀಟ್ ಅಮೈನೋ ಆಸಿಡ್ಸ್ ಪ್ರೊಫೈಲ್ ಇರಲ್ಲ, ಹಂಗಾಗಿ ಅದು ಸ್ಟ್ರಾಂಗ್ ಇರಲ್ಲ. ಅದು ಯಾವಾಗಾರ ಈಗ ದಾಲ್ ಚಾವಲ್ ಅಂದರೆ ಅನ್ನ ಸಾರು ಸೇರಿದಾಗ ಅದು ಪ್ರೋಟೀನ್ ಸೋರ್ಸ್ ಆಗಬಹುದು. ಆ ಕಾಂಬಿನೇಷನ್ನು ಈಗ ಪೀನಟ್ ಬಟರು ಬ್ರೆಡ್ ಸೇರಿದ್ರೆ ಅದು ಪ್ರೋಟೀನ್ ಸೋರ್ಸ್ ಆಗುತ್ತೆ ಹೊರತು ಹಿಂಗಲ್ಲ. ಅದು ಈಗ ಬೇಸಿಕ್ಲಿ ಒಂದು ಜನರಲ್ ಕಾನ್ಸೆಪ್ಷನ್ ಏನು ಸರ್ ಅಂದ್ರೆ ಕಮ್ಮಿ ತಿಂದ್ರೆ ಸಣ್ಣ ಆಗ್ತೀವಿ ಅಂತ ಅನ್ಕೋ, ಬಟ್ ಈಗ ಒನ್ ಟೈಮ್ 4 ಚಪಾತಿ ತಿಂತವ್ರೆ ಸರ್. ಕಮ್ಮಿ ತಿಂದ್ರೆ ಸಣ್ಣ ಆಗ್ತೀನಿ, ಅದು ಅದೇ ಕ್ರಾಶ್ ಡಯಟ್ ಸರ್. ಸಣ್ಣ ಆಗ್ತಾರೆ, ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ನೀವು ನಿಮ್ಮ ಏಜ್ ಹೈಟ್ ವೇಟಿಗೆ ನಿಮಗೆ ಇಷ್ಟು ತಿನ್ಬೇಕು, ಅದು ಬೇಕು ಅಂತ ಅನ್ಸುತ್ತೆ ಆರೋಗ್ಯ ಮೇಂಟೈನ್ ಮಾಡಕ್ಕೆ. ನಿಮಗೆ ಕಮ್ಮಿ ತಿಂದಾಗ ಎನರ್ಜಿನೇ ಇರಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಏನು ಮಾಡ್ತೀರಾ ಅವಾಗ? ನೆಕ್ಸ್ಟ್ ಡೇ ನಿಮ್ಮ ಪರ್ಫಾರ್ಮೆನ್ಸ್ ಡ್ರಾಪ್ ಆಗ್ತಿದೆ ಅಂದ್ರೆ ಏನು ಮಾಡ್ತೀರಾ ಅವಾಗ? ಸರ್ ಕಮ್ಮಿ ತಿಂದು ಮಾಡೋದ್ರಿಂದ ನಮಗೆ ಅದು ಬ್ಯಾಕ್ ಫೈರ್ ಆಗುತ್ತೆ, ಮೆಟಬಾಲಿಕ್ ರೇಟ್ ಬೀಳೋ ಚಾನ್ಸಸ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಡೇ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಎನರ್ಜಿ ಇಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್ ನೀವು? ಸುಸ್ತಾಗುತ್ತೆ. ಅದನ್ನ ಹೌದು, ಮೋಟಿವೇಶನ್ ಇದೆ, ಯಾವ್ದನ್ನ ಇವೆಂಟ್ ಇದೆ ಅಂತ ಅನ್ಕೊಳ್ಳಿ, ಒಂದು 2-3 ವಾರದಲ್ಲಿ ತಂಗಿ ಮದುವೆನೋ ಅಕ್ಕ ಮದುವೆನೋ ನಾನು ಮಾಡ್ಬಿಡ್ತೀನಿ. ಮಾಡಿದೆ, ಅವತ್ತಿನ ದಿನ ಚೆನ್ನಾಗಿ ತಿಂದೆ, ಮತ್ತೆ ವಾಪಸ್ ಆಯಿತು. 3 ವಾರದ ನನ್ನ ಎಫರ್ಟ್ಸ್ ವೇಸ್ಟ್ ಆಗಲಿಲ್ವಾ ಸರ್? ಎನರ್ಜಿ, ಟೈಮು, ಮನಿ ಅಂತ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಲ್ಲಲ್ಲಿ ಕರೆಕ್ಟಾಗಿ ರಿಸಲ್ಟ್ ತೆಗಿಬೇಕು. ಆಮೇಲೆ ಇದೇನೋ ಒಂದು ಪ್ಲ್ಯಾನು 3 ತಿಂಗಳು ಮಾಡಿದೆ ಆಮೇಲೆ ಬಿಟ್ಟೆ ಅನ್ನೋ ಥರ ಇದ್ದರೆ ಅದು ಪ್ಲ್ಯಾನೇ ಅಲ್ಲ. ಆ ಪ್ಲ್ಯಾನಲ್ಲಿ ನೀವೇನೋ ಕಲಿತು ನೀವು ಅದನ್ನ ಸಸ್ಟೈನ್ ಮಾಡಿಕೊಂಡು ಇನ್ನು ಮುಂದೆ ತೊಗೊಂಡೋಗಿ ಮಾಡೋಕ್ಕಾಗಲ್ಲ ಅಂದರೆ ಅದು ಪ್ಲ್ಯಾನೇ ಅಲ್ಲ, ಅದು ಆ್ಯಕ್ಚುಲಾಗಿ. ಸೊ ಹಂಗಾಗಿ ಏನ್ ಮಾಡ್ತಾ ಇದ್ರೆ ನಿಮ್ಮ ಈ ಪ್ಲಾನ್ಗಳಲ್ಲಿ ಕಮ್ಮಿ ತಿನ್ನೋ ಕಾನ್ಸೆಪ್ಟೇ ಇಲ್ಲ. ಹೌದೌದು. ಈಟ್ ರೈಟ್ ನಾಟ್ ಲೆಸ್ ನಮ್ದು ವೆರಿ ಸಿಂಪಲ್. ಸೊ ಈಟ್ ರೈಟ್ ಅನ್ನೋದು ಪ್ರತಿ ಒಬ್ಬ ಮನುಷ್ಯಂಗೂ ಡಿಫೈನ್ ಆಗುತ್ತೆ. ಸೊ ನಾನು ಇವ್ರಿಗೆ ಕೊಟ್ಟಂಗೆ ಇವ್ರಿಗೆ ಕೊಡೋಕ್ಕಾಗಲ್ಲ, ಇವ್ರಿಬ್ರು ತಿಂದು ನಾನು ತಿನ್ನಕ್ಕಾಗಲ್ಲ, ನಾನು ತಿಂದಂಗೆ ಕಾರ್ತಿ ತಿನ್ನಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಲೈಫ್ ಸ್ಟೈಲ್ ಇರುತ್ತೆ ಸರ್. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ 2 meals a day ಹೋಗ್ತೀನಿ ನಾನು. ನಂದು ಇದು ಯಾಕಂದ್ರೆ ನನಗೆ ಟೈಮ್ ಸಿಗಲ್ಲ, ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ, ಟೈಮ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಕುಕ್ ಮಾಡಿ ತಿನ್ನಲಿಕ್ಕೆ. ಅದಕ್ಕೆ ಏನು ಮಾಡ್ತೀನಿ, 2 big meals a day ಹೋಗ್ತೀನಿ. ನನ್ನ ಮೊದಲನೇ ಮೀಲ್ ಆಗೋದೇ ಅರೌಂಡ್ 3 o'clock ಇಲ್ಲ 4 o'clock ಇಂದ ಆಫ್ಟರ್ನೂನ್ ನಂದು ಮೊದಲನೇ ಮೀಲು. ನೈಟ್ ಮೀಲ್ ಆಗೋದು ಮಧ್ಯರಾತ್ರಿ 12 ಇಲ್ಲ 2 ಗಂಟೆ ಹೋಗುತ್ತೆ. ಯಾಕಂದರೆ ನಾನು ಮಲಗೋದು 4 ಗಂಟೆ 5 ಗಂಟೆವರೆಗೂ ನಂದು ಟೀಮ್ ಮೀಟಿಂಗು ಅದು ಇದು ಅಂತ ನಡೀತಾನೆ ಇರುತ್ತೆ. ನಾನು ಬೆಳಗ್ಗೆ ಎದ್ದೇಳೋದು 9-10 ಆಗುತ್ತೆ. ಸೊ ನನ್ನ ರೂಟೀನ್ ಇದು ನನಗೆ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅದನ್ನ ಹೇಳೋಕ್ಕಾಗಲ್ವೇ ಅಲ್ವಾ? ಸೊ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಡ್ಬೇಕು. ಅವರಿಗೆ ಕಷ್ಟ ಆಗ್ತೈತೆ, ಇದೇನೋ ಇದನ್ನೆಲ್ಲ ಮಾಡ್ಬೇಕಲ್ಲಪ್ಪ ಅನಿಸ್ಬಾರ್ದು. ಸೊ ನಿಧಾನಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿ. ಈಗ ಫ್ಯಾಟು ಕಾಪ್ಸು, ಪ್ರೋಟೀನ್ ಕಾಪ್ಸು, ರೈಸು ಕಾಪ್ಸೆ, ಚಪಾತಿನೂ ಕಾಪ್ಸೆ, ಮುದ್ದೆನೂ ಕಾಪ್ಸೆ, ಓಟ್ಸೂ ಕಾಪ್ಸೆ. ನಾವು ಓಟ್ಸ್ ಯಾಕೆ ತಿನ್ನಬೇಕು? ಓಟ್ಸ್ನೇ ನೀವು ಹುಡ್ದಾಗಿಂದ ತಿನ್ಕೊಂಡ್ಬಂದಿದ್ರಾ? ಇಲ್ಲ. ಓಟ್ಸ್ ಯಾವಾಗ ತಿನ್ನಬೇಕು? ಇವಾಗ ನೀವು ಬ್ಯಾಚುಲರ್ಸ್ ಇದ್ರೆ ನೀವು ಕುಕ್ ಮಾಡ್ಕೊಂಡು ಟೈಮ್ ಆಗಲ್ಲ, ಅರ್ಜೆಂಟಲ್ಲಿ ಹಿಂಗೆ ಓಟ್ಸ್ ಆಗದೆ, ಹಾಲು ಆಗದೆ, ಏನೋ ಇದು ಮಾಡಿದೆ, ತಿಂದೆ ಹೋದೆ ಅನ್ನೋ ಥರ ಇದ್ದರೆ ಯೂಸ್ ಮಾಡ್ಬೋದು, ಅಕ್ಸೆಪ್ಟಬಲ್. ಆದರೆ ಅದು ತಿಂದರೆ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಮಾಡ್ತಾರಲ್ಲ, ತಪ್ಪು. ಓಟ್ಸಲ್ಲೂ ಕಾಪ್ಸ್ ಅಲ್ಲ ಸರ್, ಮನೆ ಬಾಡಿ ಒಳಗೆ ಹೋದ್ಮೇಲೆ ಇದು ಓಟ್ಸಿಂದ ಬರ್ತಿದ್ದೆ, ಒಳ್ಳೆ ಕಾಪ್ಸು ರೈಸಿಂದ ಬರ್ತಿದ್ದೆ, ಕೆಟ್ಟ ಕಾಪ್ಸ್ ಅಂತ ಏನು ಪ್ರಾಸೆಸ್ ಮಾಡಲ್ಲ ಸರ್. ಕಾಪ್ಸ್ನ ಹೆಂಗೆ ಪ್ರಾಸೆಸ್ ಮಾಡಬೇಕು ಹಂಗೆ ಪ್ರಾಸೆಸ್ ಮಾಡುತ್ತೆ. ಸೊ ಎಲ್ಲನೂ ಬರೋದು ಎಷ್ಟು ತಿಂತಿದ್ಯಾ, ಎಷ್ಟು ಖರ್ಚು ಮಾಡ್ತಿದ್ಯಾ. ತುಂಬ ಸಿಂಪಲ್ ಕಾನ್ಸೆಪ್ಟ್ ಸರ್ ಇದು. ಸುಮಂತ್ ಅಂದಾದರೆ ಫಸ್ಟ್ ಮಂತ್ ಇದಾಯಿತು. ಇವಾಗ ನಾನು ಬಿಡು ಸುಮಂತ ಅಂದ್ರೂ ಅವ್ನು ಮಾಡ್ತಾನೆ ಇದ್ದಾನೆ. ಮೊನ್ನೆ ಅವರು ಮಿಸಸ್ನ ಸಮೇತ ಎನ್ರೋಲ್ ಮಾಡಿಸಿದ್ದಾರೆ. February 1st ಇಂದ ನಾನು ಮಿಸಸ್ ಇಬ್ರು ಸೇರಿ ಇದು ಮಾಡಬೇಕು ಅಂತಿದ್ದಾರೆ. ಈಗ ನೆಕ್ಸ್ಟ್ 3 months ಟಾರ್ಗೆಟ್ ಇಟ್ಟಿದ್ವಿ, ಒಂದು 6 pack ಕೂರಿಸ್ಬಿಟ್ಟು ಒಂದು ಟ್ರಾನ್ಸ್ಫಾರ್ಮೇಶನ್ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎಪಿಕ್. ಸೂಪರ್. ಸೊ ಮೊದಲ ದಿನ ಎಷ್ಟು ಕೆಜಿ ಇದ್ರಿ? ತಾಳಿ ಕಟ್ಟಿದ ಒಂದು 78-79 ಅಂತ ಆ ರೇಂಜ್. ಈಸಿಯಾಗಿ ಕಟ್ಬಿಡಿದ್ರಾ? 100 kg ಆಗಿದ್ರೆ ಬಹಳ ಕಷ್ಟ ಆಗಿರೋದು. ಅವ್ರ ಮದ್ವೆಗೆ ಹೋದಾಗ ಆಲ್ಮೋಸ್ಟ್ ಆಲ್ ನನಗೆ ಒಂದು 60% ಆಡಿಯನ್ಸ್ ಅಂತೂ ಬಂದು ಮಾತಾಡ್ತಿದ್ರು, ಸುಮಂತ್ ಸಣ್ಣ ಮಾಡಿ ನೀವೇನಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಅಲ್ಲಿ. ಆ ಫೋಟೋ ನೀವು ನೋಡ್ಬಿಟ್ರೆ, ಅಂದ್ರೆ ಶಾರ್ಟ್ ಟೈಮ್ ಆಗಿತ್ತಲ್ಲ ಸರ್, ಒಂದು 6 months ಗ್ಯಾಪ್ ಅಲ್ಲಿ ರಿಸಲ್ಟ್ ಬಂದಾಗ ಗೊತ್ತಾಗುತ್ತಲ್ಲ, ಹಂಗಾಗಿ ವಿರಾಟ್ ಕೊಹ್ಲಿ ತರ ನನಗೆ ಖುಷಿ ಆಗೋಯ್ತು ಅವ್ನು ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಆಮೇಲೆ ಸರ್ ನೀವು ಹೆಣ್ಣು ನೋಡಿದಾಗ ದಪ್ಪ ಇದ್ರಾ? ಇಲ್ಲ ಅವ್ನು ನೋಡಕ್ ಹೋಗಕ್ ಅದಕ್ಕೆ ಪ್ರೊಸೆಸಿಂಗಿಗೆ ತೆಳ್ಳಕಾಗಕ್ ಬಂದಿದ್ದು. ದಪ್ಪ ಇದ್ದಾಗ ಹೆಣ್ಣು ಕೊಡ್ತಾರಿಲ್ವಾ? ಅದು ಇದಕ್ಕೆ ನಾನು ಇದನ್ ಮಾಡ್ತಾ ಇದ್ದಿದ್ದ. ದಪ್ಪ ಇದ್ದಾಗ ಹೆಣ್ಣು ನೋಡಕ್ ಹೋಗಿದ್ರಾ? ದಪ್ಪ ಇದ್ದಾಗ ಹೋಗಿದ್ದಿಲ್ಲ, ಬೇರೆಯವ್ರದ್ದು ಕೇಳಿದ್ದೆ. ಎಕ್ಸ್ಪೀರಿಯನ್ಸ್ ಎಲ್ಲ ಓಕೆ ದಪ್ಪ ಇದಾರೆ ಅಂತಂದು ರಿಜೆಕ್ಟ್ ಆಗ್ತಾ ಇತ್ತು ಅನ್ನೋದಕ್ಕೋಸ್ಕರ ಈಗ ನಾವು ಹೋದ್ರೂ ಅದೇ ಆಗುತ್ತಲ್ಲ. ಈಗ ಆಲ್ರೆಡಿ ಹೆಂಗಾಗಿತ್ತು ಅಂದ್ರೆ ಸರ್, ಒಂದು 30 ಕ್ರಾಸ್ ಆಗ್ಬಿಟ್ಟಿತ್ತು ಏಜ್. ಅದು 31 ಕ್ರಾಸ್ ಆಗ್ಬಿಟ್ಟೈತೆ, ಆಲ್ರೆಡಿ ಪಾರ್ ಆಗ್ಬಿಟ್ಟಿದ್ದೀವಿ. ಅದ್ರ ಮೇಲೆ ಇದು ಒಂದು ಯಾಕೆ? ಸೊ ಅದಕ್ಕೆ ಯಾವ್ದಾದ್ರು ಒಂದು ಹೋಯ್ತಾ ಇನ್ನೊಂದಕ್ಕೆ, ಅದಕ್ಕಾದ್ರೂ ಒಂದಕ್ಕೆ. ಅಂದ್ರೆ ದಪ್ಪ ಇದ್ದಾಗ ಆಬ್ವಿಯಸ್ಲಿ ಏಜ್ ಕಾಣಿಸ್ತೀವಿ, ವಯಸ್ಸಾದವ್ರಂಗೆ ಕಾಣಿಸ್ತಾ ಇದ್ದಿದ್ದು.
ಸೊ ಹಂಗಾಗೋಸ್ಕರ ಸ್ವಲ್ಪ ಸಣ್ಣಕ್ಕೆ ಆಗಬೇಕು ಅನ್ನೋ ಥಾಟ್ ಬಂತು ಅಷ್ಟೇ. ಬರೇ ಅದು ರಿಜೆಕ್ಟ್ ಮಾಡಿ ಏನಾದರೂ ಅದೇ ಒಂದು ರೀಸನ್ ಆಗಬಾರ್ದಲ್ಲ ಸರ್, ನೆಪ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ತೆಳ್ಳಗಾಗಬೇಕು ಅಂತ ಬಂದು ಸೇರಿದ್ದು. ಸಣ್ಣ ಆದ್ಮೇಲೆ ಹುಡುಕಿದ್ದು. ಎಷ್ಟು ಜನ ಹುಡುಗಿ ಕೇಳಿ ಸರ್, ಎಷ್ಟು ಜನ ಹುಡುಗಿ ನೋಡ್ದೆ? ಒಬ್ಬರನ್ನೇ ನೋಡಿದ್ದು ಸರ್ ನಾನು. ಅವ್ರನ್ನೇ ಮದುವೆ ಆಯ್ತು, ಮೊದಲನೇ ಹುಡುಗಿನ ನೋಡ್ದೆ, ಅವ್ರನ್ನೇ ಮದುವೆ ಆಯ್ತು. ಅವರೇ ಸೆಲೆಕ್ಟ್ ಆಗೋದು. ಅಂದ್ರೆ ನನಗೇನು ಇದ್ದಿಲ್ಲ, ಅಂದ್ರೆ ನನಗೇನು ಬೇಕಾಗಿತ್ತಲ್ಲ ಅದು ಅವ್ರದ್ರಲ್ಲಿ ಇತ್ತು. ಇತ್ತು, ಹಂಗಾಗಿ ಅವ್ರಿಗೂ ಒಪ್ಪಿಗೆ ಆಯ್ತು, ನಮ್ಗೂ ಒಪ್ಪಿಗೆ ಆಯ್ತು ಅಷ್ಟೇ. ಹಂಗಾಗಿ ಫೆಬ್ರವರಿಯಲ್ಲಿ ನೋಡಿದ್ದು, ಆಗಸ್ಟಲ್ಲಿ ಮದುವೆ ಆಯ್ತು. ಮದುವೆ ಸ್ವತಂತ್ರ ದಿನಾಚರಣೆ. ವೆರಿ ನೈಸ್. ಒಟ್ಟು ನಡೀತಾ ಇದೆ ಲೈಫ್. ಆಮೇಲೆ ನೋಡಿ, ಮದುವೆ ಆದ್ಮೇಲೆ ನಿಮ್ ಮೇಡಮ್ಗೆ ನಾನು ಡಯಟ್ ಮಾಡ್ಬೇಕು, ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು, ಸ್ಪೆಷಲ್ ಅಂತ ಏನು ಕೇಳ್ತಾ ಇಲ್ಲ? ಇಲ್ಲ ಸರ್. ಹೇಗೆ ಅದಕ್ಕೆ ಸ್ವಲ್ಪ ಒಂದು 3 kilos ಈಗ ಜಾಸ್ತಿ ಆಗಿರೋದು. ಅದಕ್ಕೀಗ ಮತ್ತೆ ಡಯಟ್ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಹ್ಯಾಬಿಟ್ ಮಾಡೋಣ ಅಂತಂದು ಮತ್ತೆ ಇಬ್ಬರಿಗೂ ಸೇರಿದ್ವಿ. ಸೊ ದಟ್ ಅವಾಗ ಅವ್ರು ಮಾಡ್ಕೊತಾರಲ್ಲ, ನಾವು ಮಾಡ್ಕೋಬೋದು ಅಂತ. ಹಂಗಾಗಿ ಸೊ ಮನ್ಸಿದ್ರೆ ಆಗುತ್ತಲ್ಲ. ಅದೇ ಸರ್, ಮನ್ಸು ಅಂತ ಅನ್ನೋದಕ್ಕಿಂತ ತುಂಬಾ ಸುಲಭ ಸರ್. ಅವಾಗ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡು ಅವ್ರು ಹಂಗೆ ಹೇಳಿದ್ರು 4 ಗಂಟೆಗೆ ಎದ್ದು. ಈಗ ಗೀತಾ ಅವ್ರು 5 ಗಂಟೆಗೆ ವರ್ಕೌಟ್ ಮಾಡಿದಾರೆ, ಅವ್ರಿಗೆ ಅದು ಸೂಟ್ ಆಗ್ತಿದೆ. ಅವ್ರ ಜೀವನ ಕ್ರಮಕ್ಕೆ ಅದು ಬೇಕು, ಅದು ಸೆಟ್ ಆಗುತ್ತೆ. ಹಾ, ಈಗ ನನ್ನ ಕೈಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾಡೋದ್ರೆ ನಾನು ಮಲಗದೆ 4 ಗಂಟೆ ನಾನೆಲ್ಲಿ ಮಾಡ್ಲಿ? ಸೊ ಪ್ರತಿಯೊಬ್ಬರು ಲೈಫ್ ಸ್ಟೈಲು ಬೇರೆ ಸರ್. ನಾವು ಕಂಪೇರ್ ಮಾಡ್ಕೊಂಡು ಮಾಡೋದು ಫಸ್ಟ್ ಬಿಡ್ಬೇಕು. ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ನಮ್ ಜರ್ನಿ ನಮಗೆ ಇವಾಗ ಇದೇ ತರ. ಗೀತಾ ಅವರು ಕಸಿನ್ ಸಿಸ್ಟರ್ ಇಬ್ರು ಎನ್ರೋಲ್ ಆಗಿದ್ರು, ಅಕ್ಕಪಕ್ಕ ಮನೆಯವರು. ಒಬ್ರದ್ದು 8 ಕಿಲೋ ಲಾಸ್ ಆಗ್ತಿದೆ, ಒಬ್ರದ್ದು 5 ಕಿಲೋ ಲಾಸ್ ಆಗ್ತಿದೆ. ಅವ್ರಿಗೆ ಟೆನ್ಷನ್. ಇಬ್ರು ಒಟ್ಟಿಗೆ ಮಾಡಿದ್ವಲ್ಲ, ಇಬ್ರು ಒಟ್ಟಿಗೆ ವಾಕಿಂಗ್ ಹೋಗ್ತೀವಿ. ನಾನು ಎಷ್ಟು ನಡೀತೀನಿ ಅವರು ಅಷ್ಟೇ ನಡೀತಾರೆ. ಅವ್ರದ್ದು ಡಯಟ್ ಪ್ಲಾನ್ ಅವ್ರದ್ದು ಇತ್ತು, ನಂದು ಡಯಟ್ ಪ್ಲಾನ್ ನಂದಿದೆ. ಅವ್ರು ಯಾಕೆ 8 ಕಿಲೋ ಅವರು, ನಂದು ಯಾಕೆ 5 ಕಿಲೋ ಹೋಯ್ತು ಅಂತ ಅಂದ್ರು. ಅವ್ರು 8 ಕಿಲೋ ಸ್ಟಾರ್ಟ್ ಮಾಡಿ 12-13 ಹೋದ್ರು ಹೋಗ್ತಾನೆ ಇದಾರೆ ಇವರು. ಸೊ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ರು, ಅವ್ರಿಗೆ ಅದು ಸಾಕಿತ್ತು. ಇವರು ಇಲ್ಲ ನನಗೆ ಇನ್ನೂ ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಸ್ಟಾರ್ಟ್ ಮಾಡ್ಕೊಂಡ್ರು, ಇನ್ನೂ ಮಾಡ್ತಾನೆ ಇದ್ದಾರೆ. 12 ಕಿಲೋ 13 ಕಿಲೋ ಲಾಸ್ ಮಾಡಿ ಇನ್ನೂ ಹೋಗ್ತಾನೆ ಇದ್ದಾರೆ ಅವರು. ಸೊ ಇನ್ನೂ ಸಣ್ಣ ಆಗ್ತಾನೆ ಇದ್ದೀರಿ ನೀವು? ನಾನು ಸರ್ ಸಣ್ಣ ಅನ್ನೋದಕ್ಕಿಂತ ಫ್ಯಾಟ್ ಲಾಸ್ ಮಾಡ್ತಾ ಇದ್ದೀನಿ. ಫ್ಯಾಟ್ ಲಾಸ್ ಮಾಡ್ತಾನೆ ಇದ್ದೀರಿ? ಸೊ ಇನ್ನೂ ಮುಗಿದಿಲ್ಲ ಈ ಜರ್ನಿ? ಇಲ್ಲ ಸರ್, ನಾನು ಮುಗಿಸಲ್ಲ. 6 ತಿಂಗಳು ಬಿಟ್ಟು ಮೇಡಮ್ ಗುರುತ ಸಿಗಲ್ಲ ನನಗೆ. ಇನ್ನೂ ಚೆನ್ನಾಗಿರ್ತಾರೆ ಅವರು, ಚೆನ್ನಾಗಿರ್ತೀನಿ ಇನ್ನೂ ಚೆನ್ನಾಗಿರ್ತಾರೆ. ಆಮೇಲೆ ಸ್ಕಿನ್ ಲೂಸ್ ಆಗೋದು ಸರ್. ಇಲ್ಲಿ ಸ್ಕಿನ್ ಇವ್ರದೇ ನೋಡಿ, ಇಲ್ಲಿ ಈಗ 112 ಇಂದ ಇವನು ಸರ್ 8. ಈಗ ಇದು ಶಾರ್ಪ್ ಜಾ ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಫ್ಯಾಟ್ ಲಾಸ್ ಅಂದ್ರೆ ಕರೆಕ್ಟಾಗಿ ಮಾಡ್ಬೇಕು ಸರ್. ನಂಗೆ ಹೆಂಗೆ ಬೇಕು, ಯಾರ್ಯಾರು ಹೇಳಿದ್ದು ಅದನ್ನೆಲ್ಲ ಕೇಳ್ಬಿಟ್ಟು ಮಾಡೋದು. ಬೆಳಿಗ್ಗೆ 8 ಗಂಟೆಗೆ 4 ಬಾದಾಮಿ ತಿಂದೆ, 10 ಗಂಟೆಗೆ ಒಂದು ಬೌಲ್ ತಿಂದೆ, ಅವೆಲ್ಲ ಫಸ್ಟ್ ಬಿಟ್ಬಿಡ್ಬೇಕು. ಬದುಕ್ಬಿಟ್ಟೆ. ಸಿರಿಧಾನ್ಯ ಅವೆಲ್ಲ ಯಾವಾರ ವಾರಕ್ಕೊಂದ್ಸತಿ ಚೆನ್ನಾಗಿ ಸರ್. ಅವು ಕ್ರೇವಿಂಗ್ ಇದ್ದಾಗ ಏನೋ ಡಿಫ್ರೆಂಟ್ ಆಗಿ ಏನೋ ನೋಡಿದೆ, ಟ್ರೈ ಮಾಡೋಣ ಒಂದ್ಸತಿ ಸರಿ. ಅವನ್ನ ಡೈಲಿ ಬೇಸಿಸ್ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂತೀವಿ. ನಾನು ಅವೆಲ್ಲ ಹೇಳಿದ್ನಲ್ಲ, ABC ಜ್ಯೂಸು ಇದೆಲ್ಲ 15 ದಿನ ಟ್ರೆಂಡು. ಇನ್ನೊಂದು 15 ದಿನ ಬೂದ್ಗುಂಡ್ಪುಗೆ ಜ್ಯೂಸ್ ಅಂತಾರೆ, ಚಿಯಾ ಸೀಡ್ಸ್ ಅಂತಾರೆ. ಇನ್ನು 15 ದಿನ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಇನ್ನು ಯಾವ್ದಾನ ಒಂದು ಕಂಪ್ನಿ ಬಂದು ಅವರ ಒಂದು ಪ್ರಚಾರ ಐತೆ, ಅದೊಂದು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಹೆಂಗೆ ಅಂದರೆ ಟ್ರೆಂಡಿಂಗು. ಆದರೆ ಪರ್ಮನೆಂಟ್ ಫಿಕ್ಸ್ ಅಂತ ಯಾವುದೂ ಇಲ್ಲ. ಶಾರ್ಟ್ ಕಟ್ಸ್ ಹುಡ್ಕೋದು ಜಾಸ್ತಿ. ಬೇಗ ಹೆಂಗೆ ಕುತ್ಕೊಂಡಿರೋ ಜಾಗದಲ್ಲಿ ಹೆಂಗೆ ಸಣ್ಣ ಆಗೋದು, ಮಷಿನ್ ಆ ಥರ ಇಲ್ಲ ಅಂತ ಹೇಳಿದ್ರಲ್ಲ ಗೀತಾ ಮ್ಯಾಮ್. ಮಾತ್ರೆ ಕೊಡಿ ಸರ್. ಇದು ನನಗೆ ಏನು ಖುಷಿ ಆಗುತ್ತೆ ಅಂದರೆ, ಇವರೆಲ್ಲ ಹಾರ್ಡ್ ವರ್ಕ್ ಮಾಡಿರೋದು. ಇದು ಕಷ್ಟ ಬಿದ್ದಿದ್ದಾರೆ, ವರ್ಕೌಟ್ ಮಾಡಿದ್ದಾರೆ, ಟೈಮ್ ಮಾಡ್ಕೊಂಡಿದ್ದಾರೆ, ವರ್ಕೌಟ್ ಹೋಗಿದ್ದಾರೆ, ವಾಕ್ ಮಾಡಿದ್ದಾರೆ. ಇದನ್ನ ಇವ್ರು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಫಿಯರ್ ಆಫ್ ಲೂಸಿಂಗ್ ವಾಟ್ ಯು ಗೇನ್ಡ್ ಅಂತಾರಲ್ಲ, ಅದು ಅವ್ರಿಗೆ ಯಾವಾಗಲೂ ಇರುತ್ತೆ. ಯಾಕಪ್ಪ ಬೇಕು ಮತ್ತೆ ಅಲ್ಲಿಗೆ ಹೋಗೋದು ಅಂತ ಭಯ. ಅದನ್ನ ಮತ್ತೆ ಮಾಡ್ತಾನೆ ಇರ್ತಾರೆ. ಇನ್ನು ಹೆಂಗ್ ಚೆನ್ನಾಗಿ ಆಗ್ತಾ ಹೋಗ್ತಾರೋ ಎಲ್ಲರಿಗೂ ಹೇಳೋದು ನಾನು ಇವ್ರಿಗೆಲ್ಲ, ಎಂಡ್ ಗೋಲ್ ಏನು, ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ವೇ ಆಗ್ಬೇಕು ಅಂತಲ್ಲ. ನೀನ್ ವೆಯ್ಟ್ ಬಿಟ್ಬಿಡು, ಫ್ಯಾಟ್ ಲಾಸ್ ನೋಡು. ಹೌದು, ಫ್ಯಾಟ್ ಲಾಸ್ ಅಂದ್ರೆ ಪೂರ್ತಿ ಬಾಡಿ ಇದೇ ಹೋಗುತ್ತೆ. ಆ್ಯಪ್ ನೀವು ಡೌನ್ಲೋಡ್ ಮಾಡಿ ನೋಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿ ಒಬ್ರದ್ದು ಫ್ಯಾಟ್ ಲಾಸೇ ಮಾಡೋದು. ವೆಯ್ಟ್ ಲಾಸ್ ಮೇಲೆ ನಾನು ಫೋಕಸೇ ಮಾಡಲ್ಲ. ವೆಯ್ಟ್ ಅಲ್ಲೇ ಇರಲಿ ಬಿಟ್ರಿ. ವೆಯ್ಟ್ ಅದು ಒಂದು ಮೆಟ್ರಿಕ್ ಅಷ್ಟೇ, ಅದು ಲೆಕ್ಕಾಚಾರ ಅಷ್ಟೇ. ಅದನ್ನ ನೋಡ್ಕೊಂಡು ನಾನು ಪ್ರೋಗ್ರೆಸ್ನ ಗೇಜ್ ಮಾಡ್ತೀನಿ ಅನ್ನೋದು ತಪ್ಪು, ಅಳಿತೀನಿ ಅನ್ನೋದು ತಪ್ಪು. ಅಂದ್ರೆ ಸರ್, ಇವಾಗ ಫ್ಯಾಟ್ ಸೆಲ್ಸ್ ಅಂತ ಇದ್ದೇ ಇರುತ್ತೆ. ಹೌದು, ಹೋಗ್ತಾ 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 ಇವಾಗ ನಾವು ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಸಣ್ಣಗಿರ್ತಾರೆ, ದಪ್ಪ ಆಗ್ಬಿಡ್ತಾರೆ.
ಏನಂದರೆ ಇವಾಗ ಎಷ್ಟು ತಿಂದ್ರಿ ಎಷ್ಟು ಖರ್ಚು ಮಾಡಿರಿ ಅಂತ ಹೇಳಿದ್ನಲ್ಲ ಸರ್, ಅದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅಲ್ಲಿ ನಿಮಗೆ ಅದು ಕ್ಲಾರಿಟಿ ಕೊಡ್ತೀನಿ. ಯಾಕೆ, ಹೆಂಗೆ ಸ್ಟೋರ್ ಆಗುತ್ತೆ, ಅದನ್ನ ಹೆಂಗೆ ಕಳ್ಕೊತೀವಿ, ಅದು ಹೆಂಗೆ ಕಾಪಾಡ್ಕೊಂಡು ಹೋಗೋದು, ಮೇಂಟೈನ್ ಮಾಡೋದು, ಅದೆಲ್ಲನೂ ನಿಮಗೆ ಇನ್ ಡೀಟೇಲಾಗೆ ಮಾತಾಡೋಣಂತೆ. ವೆರಿ ನೈಸ್ ಸರ್. ಸೊ ಈಗ ಹ್ಯಾಪಿ ಆಗಿದ್ದೀರಿ? ಹ್ಞೂ ಸರ್, ಆರಾಮ. ಈ ವ್ಯಾಲ್ಯೂಷನ್ಸ್ ಬೇಗ ಮಾಡ್ತೀರಿ, ಐದು ಪಂಚಾಂಗ ಓಡ್ತೀರಿ ಈಗ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಗೋ ಗೆಟ್ ಫಿಟ್ ಆ್ಯಪ್ನ ನೀವು ಹಾಕ್ಕೊಂಡ್ರೆ ಉಚಿತವಾಗಿ ನಿಮ್ಮ ಫುಡ್, ಡಯಟ್ ಮತ್ತು ವರ್ಕೌಟ್ ಪ್ಲ್ಯಾನ್ ಎರಡೂ ಸಿಗುತ್ತೆ. ಅಥವಾ ನಿಮಗೆ ಪರ್ಸನಲ್ ಟ್ರೈನಿಂಗ್ ಬೇಕು ಅಂತಂದ್ರೂ ಕೂಡ ಬಹಳ ಕಡಿಮೆ ಖರ್ಚಲ್ಲಿ ನಿಮಗೆ ಗೋ ಗೆಟ್ ಫಿಟ್ ಆ್ಯಪಲ್ಲಿ ಸಿಗುತ್ತೆ. ಸೊ ಬಳಸ್ಕೊಳ್ಳಿ ಅಂತ ಕೇಳ್ಕೊತಾ, ಚೆನ್ನಾಗಿರಿ, ಫಿಟ್ಟಾಗಿರಿ, ಆರೋಗ್ಯವಾಗಿರಿ ಅಂತ ಕೇಳ್ಕೊಂಡು ಸರ್, ಆಲ್ ದಿ ಬೆಸ್ಟ್.